शून्यवादी पाश्चात्यदेशतारिणे वन्देऽहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौरभक्तवृंद। हरे कृष्ण 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 हरे हरे, हरे राम 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 हरे हरे। साधु साधु हरे कृष्ण। हिंदी में अनुवाद होना चाहिए ना? ठीक है, वन ऑफ यू डू नो, हु विल डू? आप पीछे जाइए, वो करेंगे। हरे कृष्ण। ಹೋದ್ವಾರ ಒಂದು ಶ್ಲೋಕದ ಮೇಲೆ ಚರ್ಚೆ ಮಾಡ್ತಾ ಇದ್ವಿ ನಾವು. ಯಾರಿಗಾದ್ರೂ ಗೊತ್ತಾ ಯಾವ ಶ್ಲೋಕ ಅಂತ ಹೇಳಿ? ಅದು ಆತ್ಮಾರಾಮ ಶ್ಲೋಕ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಭಾಗವತರಲ್ಲಿ, ಭಾಗವತ ಅಂದರೆ ಶ್ರೀಮದ್ ಭಾಗವತ ಪುರಾಣ, ಅದರ ಅನುಯಾಯಿಗಳು ಭಾಗವತವನ್ನು ಅಧ್ಯಯನ ಮಾಡೋರಲ್ಲಿ ಇದು ತುಂಬ ಪ್ರಸಿದ್ಧವಾದ ಶ್ಲೋಕ. ಭಾಗವತರಂದರೆ ಭಗವಂತನ ಭಕ್ತರಿಗೂ ಭಾಗವತ ಅಂತ ಹೇಳ್ತಾರೆ. ಮತ್ತು ಭಾಗವತವನ್ನು ಅನುಸಾರ ಮಾಡುವವರಿಗೆ, ಅನುಗಮನ ಮಾಡುವವರಿಗೆ, ಅದನ್ನು ಅಧ್ಯಯನ ಮಾಡುವವರಿಗೆ ಭಾಗವತ ಅಂತ ಹೇಳ್ತಾರೆ. ಸೊ ಭಾಗವತರಲ್ಲಿ ಇದು ತುಂಬ ಪ್ರಸಿದ್ಧವಾದ ಶ್ಲೋಕ. ಎಲ್ಲ ವೇದಶಾಸ್ತ್ರಗಳಲ್ಲಿ ಭಾಗವತ ಏನು ತುಂಬ ವಿಶೇಷವಾದದ್ದು, ಅಥವಾ ಅದು ಸರ್ವೋಚ್ಚ ವೈದಿಕ ಗ್ರಂಥ ಅಂತ ಹೇಳ್ಬೋದು ನಾವು. ಒಂದೊಂದ್ಸಲ ಒಂದಿಷ್ಟು ವೇದಗಳ ಅನುಯಾಯಿಗಳು ಏನು ಹೇಳ್ತಾರೆ, ಬರೀ 4 ವೇದಗಳಷ್ಟೇ ಮೂಲ ವೇದ. ವೈದಿಕ ಅಂದರೆ ನಾವು ಮೂಲ ವೇದ, ವೈದಿಕ ಅಂದರೆ 4 ವೇದಗಳು ಅಂತ ಹೇಳ್ತಾರೆ ಅವರು. ಆದರೆ ವೇದಗಳನ್ನೇ ಈ ಅಭಿಪ್ರಾಯವನ್ನು ಒಪ್ಪಲ್ಲ. ಸೊ ವೇದಗಳ ಏನು ಹೇಳ್ತವೆ? ಪುರಾಣ ಮತ್ತು ಇತಿಹಾಸಗಳು. ಇತಿಹಾಸ ಅಂದರೆ ರಾಮಾಯಣ ಮತ್ತು ಮಹಾಭಾರತ, ಅವು ವೇದಗಳ ಸಮಾನ ಅಂಥೇಳಿ, ಪಂಚಮ ವೇದ ಅಂಥೇಳಿ ಹೇಳಿದೆ. ಇತಿಹಾಸ ಮತ್ತು ಪುರಾಣಗಳಿಗೆ ಪಂಚಮ ವೇದ ಅಂಥೇಳಿ ಇಲ್ಲಿ ಭಾಗವತದಲ್ಲಿಯೂ ಹೇಳಿದೆ. ಮತ್ತು ಛಾಂದೋಗ್ಯ ಉಪನಿಷತ್ನಲ್ಲೂ ಆ ಥರ ಹೇಳಿದೆ. ಮತ್ತು ಬೃಹದಾರಣ್ಯಕ ಉಪನಿಷತ್ನಲ್ಲಿ ವೇದಗಳು ಭಗವಂತನ ಶ್ವಾಸ ಅಂಥೇಳಿ ಹೇಳುವಾಗ, ಅವಾಗ ಇತಿಹಾಸ ಮತ್ತು ಪುರಾಣಗಳನ್ನು ಭಗವಂತನ ಶ್ವಾಸಗಳಂಥೇಳಿ ಹೇಳಿದೆ. ಸೊ ಅದಕ್ಕೋಸ್ಕರ ಈ ಪುರಾಣಗಳು ಮತ್ತು ಇತಿಹಾಸಗಳು ಏನು, ಇತಿಹಾಸ ಅಂದರೆ ಈ ಸ್ಕೂಲ್ನಲ್ಲಿ ಕಲಿಸೋ ಇತಿಹಾಸ ಅಲ್ಲ, ಮಹಾಭಾರತ ಮತ್ತು ರಾಮಾಯಣ. ಸೊ ಆ ಇತಿಹಾಸ ಗ್ರಂಥಗಳಂತ ಹೇಳ್ತೀವಿ ನಾವು. ಸೊ ಅವು ವೇದಗಳ ಸಮಾನ. ಈಗ ಗೊತ್ತಲ್ಲ, ಆರ್ಯ ಸಮಾಜ ಅಂತ ಹೇಳಿ ದಯಾನಂದ ಸರಸ್ವತಿ ಅವರು ಬರೀ 4 ವೇದಗಳನ್ನು ಅಷ್ಟೇ ಒಪ್ಕೋತಾರೆ. ಸೊ ಈ ಥರ ಬೇರೆ ಬೇರೆ ವೈದಿಕ ಅನುಯಾಯಿಗಳಿದ್ದಾರೆ. ಅವರ ಅಭಿಪ್ರಾಯಗಳು ಬೇರೆ ಇದೆ. ಆದರೆ ವೇದಗಳ ಅಭಿಪ್ರಾಯವನ್ನೇ ನಾವು ಸ್ವೀಕಾರ ಮಾಡಬೇಕು. ಸೊ ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ರೆ ಬೇರೆ ಅವರು ಏನು ಬೇರೆ ಹೇಳ್ಬೋದು, ಅವರ ಅಭಿಪ್ರಾಯಗಳಿರ್ಬೋದು, ಒಪಿನಿಯನ್ಸ್ ಇರ್ಬೋದು. ಆದರೆ ನಮಗೆ ಮೂಲ ಪ್ರಮಾಣ ಯಾವುದು? ಶಾಸ್ತ್ರ ಪ್ರಮಾಣ ಅಂತ. ಸೊ ಇದು ಹಾಗೆ. ಸೊ ಆ ಥರ ಶಾಸ್ತ್ರ ಪ್ರಮಾಣ ಎಲ್ಲ ಪುರಾಣಗಳಲ್ಲಿ, ವೇದಶಾಸ್ತ್ರಗಳಲ್ಲಿ ಈ ಭಾಗವತವನ್ನು ತುಂಬ ಹೊಗಳಿದೆ.
ಗರುಡ ಪುರಾಣದಲ್ಲಿ ನಾನು ಹೋದ ಸಲ ಹೇಳ್ತಾ ಇದ್ದೆ, ಗರುಡ ಪುರಾಣದಲ್ಲಿ ಇದಕ್ಕೆ ವೇದಾಂತದ ಮೇಲೆ ಭಾಷ್ಯ ಅಂತ ಹೇಳಿದೆ. ಭಾಷಾಣಾಂ ಬ್ರಹ್ಮಸೂತ್ರಾಣಾಂ. ಸೊ ಹೀಗೆ ಮಹಾಭಾರತದ ಸಾರ, ಗಾಯತ್ರಿ ಮಂತ್ರದ ಮೇಲೆ ವ್ಯಾಖ್ಯಾನ, ಈ ಥರ ಬೇರೆ ಬೇರೆ ಥರ ಈ ಭಾಗವತವನ್ನು ಹೊಗಳಿದೆ. ಸೊ ಎಲ್ಲ ಪುರಾಣಗಳಲ್ಲಿ ಇದರ ಬಗ್ಗೆ ನಾವು ಹೊಗಳಿಕೆಯನ್ನು ನೋಡ್ಬೋದು. ಸೊ ಇದು ಸರ್ವೋಚ್ಚ ಗ್ರಂಥ. ಸೊ ಈ ಗ್ರಂಥದಲ್ಲಿ ಇದೊಂದು ತುಂಬ ಮಹತ್ವಪೂರ್ಣ ಶ್ಲೋಕ, ಪ್ರಸಿದ್ಧ ಶ್ಲೋಕ. ನಾನು ಹೋದ ಸಲ ಹೇಳ್ತಾ ಇದ್ದೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಭಾಗವತದ ಮೊದಲನೇ ಶ್ಲೋಕ, ಜನ್ಮಾದ್ಯಸ್ಯ ಯತಃ ಇತರಶ್ಚಾರ್ಥೇಷು ಅಭಿಜ್ಞಾಸ್ವರಾರ್ಥೇನೆ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿ ಯತ್ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಅತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ನಿರಸ್ತಕೂಹಕಂ ಸತ್ಯಂ ಪರಂ ಧೀಮಹಿ. ಮೊದಲನೇ ಶ್ಲೋಕದಲ್ಲಿ ಪರಮ ಸತ್ಯ ಯಾರು? ವಾಸುದೇವ, ವಸುದೇವನ ಪುತ್ರನಾದ ಕೃಷ್ಣ. ಅವನೇ ಎಲ್ಲ ಸೃಷ್ಟಿ, ಪಾಲನೆ ಮತ್ತು ವಿನಾಶ, ಪ್ರಳಯದ ಮೂಲ ಉದ್ಭೂತ ಅಂತ ಹೇಳಲಾಗಿದೆ. ಆದಿಕವಿ ಬ್ರಹ್ಮಾಂಡದಲ್ಲಿ ಮೊದಲನೇ ಜೀವಿಯಾದ ಬ್ರಹ್ಮನಿಗೆ ಎಲ್ಲ ವೇದ ಜ್ಞಾನವನ್ನು ಕೊಟ್ಟವನು ಅವನೇ. ಎಲ್ಲ ದೇವಿ ದೇವತೆಗಳನ್ನು ಭ್ರಾಂತಿಗೊಳಿಸುವವನು ಅವನೇ ಅಂತ. ಸೊ ಅವನಿಂದಲೇ ಈ ಜಗತ್ತಿನಲ್ಲಿ ಎಲ್ಲ ನಮ್ಮ ಮೋಹ ಭ್ರಮೆ ಆಗತ್ತೆ. ಅಲ್ಲಿ ಉದಾಹರಣೆ ಏನು ಕೊಟ್ಟಿದೆ, ಹೇಗೆ ಭೂಮಿಯ ಮೇಲೆ ನಮಗೆ ಅಗ್ನಿ ಕಾಣಿಸುತ್ತೆ. ಯಾವಾಗ ಕಾಣಿಸುತ್ತೆ ಅಗ್ನಿ? ನೀವು ರಸ್ತೆ ಮೇಲೆ ಮಧ್ಯಾಹ್ನ ಬಿಸಿಲಿನಲ್ಲಿ ರಸ್ತೆ ಮೇಲೆ ಹೋದಾಗ ಏನು ಕಾಣಿಸುತ್ತೆ? ಭೂಮಿ ಮೇಲೆ ಆವಿ ಕಾಣಿಸುತ್ತೆ. ಮತ್ತು ನೀರಿನಲ್ಲಿ ಏನು ಬೆಂಕಿ ಕಾಣಿಸುತ್ತೆ ಅಂತ ಹೇಳೋದು. ಈ ಥರ ಉದಾಹರಣೆಗಳನ್ನು ಕೊಟ್ಟು, ಅಂದರೆ ಅವನಿಂದನೇ ನಾವು ಮೋಹ ಮಾಯೆಯಲ್ಲಿ ಬೀಳ್ತೀವಿ ಅಂತ ಹೇಳಿ. ಸೊ ಅವನ ವ್ಯವಸ್ಥೆಯಿಂದ. ಸೊ ಈ ಥರ ಭಗವಂತನನ್ನು ಸತ್ಯಂ ಪರಂ ಧೀಮಹಿ, ಪರಮ ಸತ್ಯ ಅಂತ ಹೇಳಿ ಹೊಗಳಿದೆ. ಆ ಶ್ಲೋಕದ ಮೇಲೆ ಸರಸ್ವತಿ ಠಾಕೂರ್ ಅವರು, ಪ್ರಭುಪಾದರ ಗುರುಗಳು, ಏನು 1930ನೇ ಇಸ್ವಿನಲ್ಲಿ ಢಾಕಾದಲ್ಲಿ ಪ್ರತಿದಿನ 2 ಗಂಟೆ 30 ದಿನ ಅದರ ಮೇಲೆ ಇದನ್ನು ಮಾಡಿದರು, ಉಪನ್ಯಾಸ ಮಾಡಿದರು. ಸೊ ಹೇಳುವ ಅರ್ಥ ಏನಂದರೆ, ಇದರ ಒಂದೊಂದು ಶ್ಲೋಕನೂ ನಾವು ಎಷ್ಟೋ ಚರ್ಚೆ ಮಾಡ್ತಾ ಹೋಗ್ಬೋದು, ಎಷ್ಟೋ ದಿನಗಳ. ನಾನು ಮತ್ತೆ ಹೇಳ್ತಾ ಇದ್ನಲ್ಲ, ಈ ಆತ್ಮಾರಾಮ ಶ್ಲೋಕದ ಬಗ್ಗೆನೇ 60 ವ್ಯಾಖ್ಯಾನಗಳನ್ನು ಯಾರೋ ಚೈತನ್ಯ ಮಹಾಪ್ರಭು ಸನಾತನ್ ಗೋಸ್ವಾಮಿಯವರಿಗೆ ಕೊಟ್ಟಿದ್ದು. ಸೊ ಅದು ಬನಾರಸ್ನಲ್ಲಿ ಆಗಿತ್ತು. ಅದು ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಇನ್ನೂ ಅಷ್ಟು. ಸೊ ಈ ಥರ ನಾವು 60 ದಿನಾನೂ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅಂಥೇಳಿ ಹೇಳ್ತಾ ಇದ್ದೆ. ಸೊ ಇವತ್ತೊಂದಿನ ನಾವು ಮಾಡೋಣ ಚರ್ಚೆ. ಹೋದ ಸಲ ಮಾಡಿದ್ವಿ. ಒಂದ್ಸಲ ಅಂದ್ಬಿಡ, ಇದನ್ನ ಪಾಠ ಮಾಡೋಣ. ಸೊ ನಾನು ಹೇಳಿದಾಗ ಹೇಳಿ. ಆತ್ಮಾರಾಮಶ್ಚ ಮುನಯೋ ನಿರ್ಗ್ರಂಥಾಪ್ಯುರುಕ್ರಮೇ ಕುರ್ವಂತ್ಯ ಹೈತು ಕಿಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಃ. ಸೂತ ಉವಾಚ ಆತ್ಮಾರಾಮಶ್ಚ ಮುನಯೋ ನಿರ್ಗ್ರಂಥಾಪ್ಯುರುಕ್ರಮೇ ಕುರ್ವಂತ್ಯ ಹೈತು ಕಿಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಃ.
सूत उवाच आत्मारामश्च मुनयो निर्ग्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। सूत उवाच आत्मारामश्च मुनयो निर्ग्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। सूत उवाच आत्मारामश्च मुनयो निर्ग्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। आत्मारामश्च मुनयो निर्ग्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। सूत उवाच आत्मारामश्च मुनयो निर्घ्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। सूत उवाच आत्मारामश्च मुनयो निर्घ्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। सूत उवाच आत्मारामश्च मुनयो निर्ग्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। माताये सूत उवाच आत्मारामश्च मुनयो निर्ग्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। सूत उवाच आत्मारामश्च मुनयो निर्घ्रन्थाप्युरुक्रमे कुर्वन्त्यः हैतु किं भक्तिम् इत्थं भूतगुणो हरिः। ಸೊ ಇದರ ಅರ್ಥ ಏನು? ಸುತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಆತ್ಮಾರಾಮರಾದವರು, ಆತ್ಮದಲ್ಲೇ ಆನಂದವನ್ನು ಪಡೆಯುವವರು, ಸಂತೋಷ ಪಡುವವರು, ಮುನಯಹೋ ಮುನಿಗಳು ಮತ್ತು ಋಷಿ ಮುನಿಗಳು, ನಿರ್ಗ್ರಂಥ ಅಂದರೆ ಭವಬಂಧನದಿಂದ ಮುಕ್ತರಾದವರು, ಅವರೆಲ್ಲರೂ ಹರಿಯ ಅದ್ಭುತ ಗುಣಗಳಿಂದ ಆಕರ್ಷಿತರಾಗಿ ಅವನ ಹರಿಯ ಅಹೈತುಕಿ ಭಕ್ತಿಯಲ್ಲಿ ತೊಡಗ್ತಾರೆ. ಅಪ್ಯುರುಕ್ರಮೆ ಕುರುವಂತೆ ಅಹೈತುಕಿಂ ಭಕ್ತಿಂ ಇತ್ತಂಭೂತ ಗುಣ. ಇದೇ ಇದರ ಅರ್ಥ, ಈ ಶ್ಲೋಕದ ಅರ್ಥ. ಇಲ್ಲಿ ಏನು ತರ್ಕ ಅಂತ ಹೇಳಿದ್ದೆ ನಾನು, ಇದರಿಂದ ಏನು ತಿಳಿಯುತ್ತಂದರೆ ಹರಿಯ ಗುಣಗಳು ಅಲೌಕಿಕ ಅಂಥೇಳಿ. ಯಾಕಂದರೆ ಇವರೆಲ್ಲ ಮುಕ್ತರಾದವರು, ಆತ್ಮ ಸಾಕ್ಷಾತ್ಕಾರಿ ವ್ಯಕ್ತಿಗಳು, ಭವದ ಬಂಧನದಿಂದ ಮುಕ್ತರಾದವರು. ಅವರು ಮತ್ತೆ ಒಬ್ಬ ಭೌತಿಕ ವ್ಯಕ್ತಿಯನ್ನು ಯಾಕೆ ಆರಾಧನೆ ಮಾಡಬೇಕು? ಸೊ ಇದರ ತರ್ಕ ಏನಂದರೆ ಹರಿಯ ಗುಣಗಳು ಅಲೌಕಿಕ. ಸೊ ಮುಕ್ತ ವ್ಯಕ್ತಿಗಳನ್ನು
ಮುಕ್ತ ಪುರುಷರು ಏನು ಮಾಡ್ತಾರೆ? ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ, ಆಹಿತುಕಿ ಭಕ್ತಿಯಲ್ಲಿ ತೊಡಗ್ತಾರೆ. ಇಲ್ಲಿ ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ನಮ್ಮ ಅದ್ವೈತವಾದಿಗಳು, ಮಾಯಾವಾದಿಗಳು ಅವ್ರು ಏನು ಹೇಳ್ತಾರೆ? ಭಗವಂತ ಇಲ್ಲಿ ಅವತಾರ ಅವತಾರ ತಳೆದಾಗ ಏನು ಮಾಡ್ತಾನೆ? ಈ ಭೌತಿಕ ಗುಣಗಳಿಂದ ಪ್ರಭಾವಿತವಾದ ಒಂದು ದೇಹವನ್ನು ಧರಿಸಿ ಬರ್ತಾನೆ ಅಂತ ಹೇಳಿ ಅವರ ಅನುಸಾರ. ಭಗವಂತ ಏನು ನಿರ್ಗುಣ ಮತ್ತು ನಿರಾಕಾರ. ಆದರೆ ಈ ಜಗತ್ತಿಗೆ ಬಂದಾಗ ಪರಬ್ರಹ್ಮ ಈ ಜಗತ್ತಿಗೆ ಬಂದಾಗ ಏನು ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಆಗ್ತಾನಂತ ಹೇಳ್ತಾರೆ ಅವರು. ಬ್ರಹ್ಮ ಮೂಲತಃ ಏನು ಅಥವಾ ಕೊನೆಯದಾಗಿ ಬ್ರಹ್ಮ ನಿರಾಕಾರ ಮತ್ತು ನಿರ್ಗುಣ ಅಂತ ಹೇಳಿ ಅದನ್ನು ಯಾವಾಗಲೂ ಅವರು ಅದನ್ನೇ ಚರ್ಚೆ ಮಾಡ್ತಾ ಇರ್ತಾರೆ. ಸೊ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮನಾಗಿ ಬರ್ತಾನಂತ ಹೇಳ್ತಾರೆ. ನಾವೆಲ್ಲ ಈಗ ವಿಷ್ಣು, ಶಿವ, ದುರ್ಗಾ ಇವ್ರನ್ನೆಲ್ಲ ನಾವು ಆರಾಧನೆ ಮಾಡ್ತೀವಲ್ಲ, ನಾವು ಸಗುಣ ಬ್ರಹ್ಮವನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಭಕ್ತಿ ಅಂದ್ರೆ ಏನು? ಸಗುಣ ಬ್ರಹ್ಮನನ್ನು ಆರಾಧನೆ ಮಾಡೋದು ಅಂಥೇಳಿ. ಆದರೆ ಕೊನೆಗೆ ನಾವು ಏನು ಸಾಕ್ಷಾತ್ಕಾರ ಮಾಡ್ಕೋಬೇಕು? ಬ್ರಹ್ಮ ಏನು ನಿರ್ಗುಣ ಅಂಥೇಳಿ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂಥೇಳಿ ಅವರು ಹೇಳ್ತಾರೆ. ಸೊ ಈ ಥರ ಎಷ್ಟೋ ನಿರಾಕಾರ, ನಿರ್ವಿಶೇಷ, ನಿರ್ಗುಣ ಈ ಥರ ಅವರು ವರ್ಣನೆ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸ್ವಾಮಿ, ಪ್ರಸಿದ್ಧ ಸ್ವಾಮಿ, ತುಂಬ ಪ್ರವಚನ ಕೊಡ್ತಿರ್ತಾನೆ. ಸೊ ಅವನು ದೇವರಂದ್ರೆ ಏನಂತ ಹೇಳ್ತಾನೆ ಅವನು? ದೇವರಂದರೆ ಬಟಾ ಬೈಲ್ ಅಂತೆ. ಗೊತ್ತಲ್ಲ? ಬೈಲ್ ಅಂದರೆ ಗೊತ್ತಲ್ಲ? ಗ್ರೌಂಡು. ಬಟಾ ಬೈಲ್. ಹೌದಾ? ದೇವ್ರ ಹಾಗೇನಾ? ಆದರೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದೆ? ಅವನ ಗುಣಗಳು ಇಷ್ಟು ಅಲೌಕಿಕ ಗುಣಗಳಿದ್ದಾವೆ, ಮುಕ್ತ ಪುರುಷರು ಅವನನ್ನು ಆರಾಧನೆ ಮಾಡ್ತಾರಂತೆ. ಸೊ ಅದ್ವೈತವಾದದ ಅನುಸಾರ ಏನಂದರೆ, ಒಂದು ಸಲ ಮುಕ್ತರಾದ ನಂತರ, ನಮಗೆ ಸಾಕ್ಷಾತ್ಕಾರ ಆದ ನಂತರ ಏನಾಗುತ್ತಂದರೆ, ನಾನು ಮತ್ತು ಪರಬ್ರಹ್ಮ ಯಾವ ಬ್ರಹ್ಮನನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಲ್ಲ ಅವನು ಒಂದೇ. ಅದಕ್ಕೆ ಅದ್ವೈತ ಅನ್ನೋದು. ಒಂದೇ. ದ್ವೈತ ಅಂದರೆ ಎರಡಲ್ಲ, ಅದ್ವೈತ ಅಂದರೆ ಏನು? ಒಂದೇ. ಸೊ ಆ ಸಾಕ್ಷಾತ್ಕಾರ, ನಾನು ದೇವರು ಒಂದೇ ಅಂಥೇಳಿ ಸಾಕ್ಷಾತ್ಕಾರ ಆದಾಗ ಏನಾಗುತ್ತೆ? ಆಮೇಲೆ ನೀವು ಏನೂ ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾವ ಜಪ ತಪಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಹೋಗಿ ನಿರಾಕಾರದಲ್ಲಿ ಏನಾಗ್ಬಿಡೋದು? ಲೀನ ಆಗಿಬಿಡೋದು, ಐಕ್ಯ ಆಗಿಬಿಡೋದು. ಸೊ ಅದು ಆ ಥರ ಅವ್ರು ಹೇಳ್ತಾರೆ. ಆದರೆ ಈ ಶ್ಲೋಕದಿಂದ ಏನು ತರ್ಕ ಆಗ್ತಾ ಇದೆ ನಮಗೆ? ತರ್ಕ ಏನು ಗೊತ್ತಾಗ್ತಾ ಇದೆ? ಸೊ ಭಗವಂತನ ಗುಣಗಳು ಅಲೌಕಿಕವಾದದ್ದು. ಭಗವಂತನ ನಾಮ, ರೂಪ, ಗುಣ, ಲೀಲೆಗಳು ಎಲ್ಲ ಅಲೌಕಿಕ ಅಂಥೇಳಿ ನಾವು ತಿಳ್ಕೋಬೇಕು. ಹೇಗೆ? ನಾನು ಒಂದು ಉದಾಹರಣೆ ಕೊಟ್ಟೆ. ಈಗ ರಾಸಲೀಲೆ ಬರೀ ಒಂದು ಲೌಕಿಕ ಕಾರ್ಯ ಆಗಿದ್ದರೆ, ಭೌತಿಕ ಜಗತ್ತಿನ ಒಂದು ಸ್ತ್ರೀ ಪುರುಷರ ನಡುವೆ ಇದ್ದ ಕಾರ್ಯ ಆಗಿದ್ದರೆ, ಅದು ಒಂದು ಅಲೌಕಿಕ ಲೀಲೆ ಅಲ್ಲ ಅಂತ ಆಗಿದ್ದರೆ, ಎಲ್ಲ ದೊಡ್ಡ ದೊಡ್ಡ ಸನ್ಯಾಸಿಗಳು, ಮುಕ್ತ ಪುರುಷರು ಯಾಕೆ ಅದರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು? ಈಗ ಜನರು ಏನು, ಭೌತಿಕವಾದಿಗಳು ಏನು ಚರ್ಚೆ ಮಾಡ್ತಾರೆ? ಅವರು ಈ ಸಿನಿಮಾದಲ್ಲಿ ಏನಾಯಿತು, ಆ ಸಿನಿಮಾ ನಟ ನಟಿ ಏನು ಮಾಡಿದರು ಅಂತ ಹೇಳಿ ಚರ್ಚೆ ಮಾಡ್ತಾರೆ. ಸೊ ಅವ್ರಿಗೆ ಅದರಿಂದ ಏನಾಗುತ್ತೆ? ಅವರ ಕಾಮ ಕ್ರೋಧದಲ್ಲಿ ಪ್ರಚೋದನೆ ಸಿಗುತ್ತೆ, ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ ಕಾಮ ಜೀವನದಲ್ಲಿ. ಆದರೆ ಆಧ್ಯಾತ್ಮಿಕ ವಿರಕ್ತ ಸನ್ಯಾಸಿಗಳು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ಯಾಕಂದರೆ ಅದು ಏನು ಅಲೌಕಿಕ ಲೀಲೆ, ಅದು ರಾಸಲೀಲೆ ಅಥವಾ ಯಾವುದೇ ಭಗವಂತನ ಲೀಲೆಗಳು ಅಲೌಕಿಕವಾದದ್ದು. ಅವು ಭೌತಿಕ ಅಲ್ಲ. ಸೊ ಅದರಿಂದ ನಾವು ಅದನ್ನು ಚರ್ಚೆ ಮಾಡೋದ್ರಿಂದ ಏನಾಗುತ್ತೆ? ನಾವು ಈ ಭಾವಬಂಧನದಿಂದ ಮುಕ್ತರಾಗ್ತೀವಿ. ಸೊ ಅದೇ ತರ್ಕ ಇಲ್ಲಿ. ಇವರೆಲ್ಲ ಮುಕ್ತ ಪುರುಷರೆಲ್ಲ ಭಗವಂತನನ್ನು ಅಹೈತುಕಿ ಭಕ್ತಿ ಮಾಡ್ತಾ ಇದ್ದಾರೆ ಅಂದರೆ, ಆರಾಧನೆ ಮಾಡ್ತಾ ಇದ್ದಾರೆ ಅಂದರೆ, ಸೊ ಅವನ ಗುಣಗಳೇನು? ಅಲೌಕಿಕವಾದದ್ದು. ಅವನು ನಿರ್ಗುಣ ಅಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಗುಣಗಳೇನು? ಅವು ಭೌತಿಕ ಗುಣಗಳು, ಸತ್ವ, ರಜ, ತಮ ಅಂಥೇಳಿ 3 ಗುಣಗಳಿರುತ್ತೆ.
ಸತ್ವ ರಜ ತಮ ಗುಣಗಳು. ಈ ಗುಣಗಳ ಪ್ರಭಾವದಿಂದ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ನಡೆಯುತ್ತೆ, ಎಲ್ಲ ಕಾರ್ಯಕಲಾಪಗಳು ನಡೆಯುತ್ತೆ. ಈ ಗುಣಗಳು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಕಡೆ ಹರಡಿವೆ, ಅಂತರ್ಯಾಮಿ ಅಂತಂಗೆ. ಉದಾಹರಣೆ ಏನು ಕೊಟ್ಟಿದೆ, ಈ ಬಟ್ಟೆ ಇರುತ್ತಲ್ಲ, ಬಟ್ಟೆಯಲ್ಲಿ ಏನು ಎಲ್ಲ ಕಡೆ ಏನು ದಾರ ಇರುತ್ತೆ, ಅದನ್ನು ದಾರವನ್ನು ಹೇಗೆ ನೇಯ್ದಿರ್ತಾರೆ. ಸೊ ಅಡ್ಡ ಮತ್ತು ಏನು ಅಗಲ, ಉದ್ದ ಮತ್ತು ಅಗಲ, ಅಡ್ಡ ಮತ್ತು ಉದ್ದ ಅದನ್ನು ನೇಯ್ದಿರ್ತಾರೆ ಅದನ್ನು. ಸೊ ಅದೇ ಥರ ಈ ಭೌತಿಕ ಸೃಷ್ಟಿ ಏನಾಗಿದೆ, ಈ ಗುಣಗಳ ಮಿಶ್ರಣದಿಂದ ಆಗಿದೆ. ಅಥವಾ ಇನ್ನೊಂದು ಉದಾಹರಣೆ ಏನು, ಈ ಬಣ್ಣಗಳ 3 ಮೂಲ ಬಣ್ಣಗಳಿರುತ್ತೆ, ಕೆಂಪು, ಹಳದಿ ಮತ್ತು ನೀಲಿ. ಈ 3 ಮೂಲ ಬಣ್ಣಗಳು ಇವು. ಅದರಿಂದ ಎಲ್ಲ ಬಣ್ಣಗಳ ಏನಾಗುತ್ತೆ, ಬಣ್ಣಗಳಿಂದ ಅವು ಹುಟ್ಕೊಳ್ತವೆ, ಅವುಗಳ ಮಿಶ್ರಣದಿಂದ. ಸೊ ಈ ಜಗತ್ತಿನಲ್ಲಿ ಎಲ್ಲ ಥರ ವಿವಿಧತೆ ಏನಿದೆ ಅಲ್ಲ, ಈ 3 ಗುಣಗಳಿಂದ ಆಗಿದೆ. ನಮ್ಮ ಎಲ್ಲ ಕಾರ್ಯಕಲಾಪಗಳು, ನಮ್ಮ ವಿಚಾರಗಳು ಎಲ್ಲ ಈ ಮೂರು ಗುಣಗಳ ಪ್ರಭಾವದಿಂದ ಆಗುತ್ತೆ. ಸತ್ವ ಅಂದರೆ ಅವನು ಬುದ್ಧಿವಂತ ಇರ್ತಾನೆ, ಅವನಿಗೆ ಜ್ಞಾನ ಮತ್ತು ಒಂದು ಥರ ಒಂದು ಉತ್ಕೃಷ್ಟ ಆನಂದದ ಅನುಭವ, ಸುಖ ಅನುಭವ ಆಗುತ್ತೆ ಅವನಿಗೆ. ಅವನಲ್ಲಿ ಶೋಕ ಅನ್ನೋದಿರಲ್ಲ, ಶೋಕ ದುಃಖ ಅನ್ನೋದಿರಲ್ಲ. ಬಾಹ್ಯ ಪರಿಸ್ಥಿತಿ ಏನೋ ಆಗಿದ್ರೂ ಅವನಲ್ಲಿ ಆ ಥರ ಶೋಕ ಭಾವನೆ ಬರಲ್ಲ ಮನಸ್ಸಿನಲ್ಲಿ. ಪಾಸಿಟಿವಿಟಿ ಅಂತಾರಲ್ಲ ಈಗಿನ ಕಾಲದಲ್ಲಿ, ಪಾಸಿಟಿವಿಟಿ, ಯಾವಾಗಲೂ ಪಾಸಿಟಿವಿಟಿ ಇರುತ್ತೆ. ಸತ್ವ. ಆ್ಯಂಡ್ ರಜಗುಣ ಏನು, ಯಾವಾಗಲೂ ಕ್ರಿಯಾಶೀಲತೆ, ಮತ್ತು ಸ್ತ್ರೀ ಪುರುಷರ ನಡುವೆ ತುಂಬ ಆಕರ್ಷಣೆ ಇರುತ್ತೆ ರಜಗುಣದ ವ್ಯಕ್ತಿಗೆ. ಅದಕ್ಕೆ ಮತ್ತೆ ಸಮಾಜದಲ್ಲಿ ನನಗೆ ಏನು ಬೇಕು, ಮಾನ ಸನ್ಮಾನ ಬೇಕಂತ ಹೇಳಿ ಅದಕ್ಕಾಗಿ ತುಂಬ ಪರಿಶ್ರಮ ಪಡ್ತಾನೆ ಅವನು. ಅದು ರಜೋಗುಣ. ಅದು ತಮೋಗುಣ ಅಂದರೆ ಆಲಸ್ಯ, ಅಜ್ಞಾನ, ಹುಚ್ಚುತನ, ಇದೆಲ್ಲ. ಎಲ್ಲ ಇಲ್ಲಿ ವಿವಿಧತೆ ಏನೇನಿದೆ, ಬೇರೆ ಬೇರೆ ಥರ ಹಣ್ಣುಗಳು, ಬೇರೆ ಬೇರೆ ಥರ ಪಕ್ಷಿಗಳು, ಬೇರೆ ಬೇರೆ ಥರ ಪಶುಗಳು, ವ್ಯಕ್ತಿಗಳಲ್ಲಿ ವಿವಿಧತೆ ಎಲ್ಲ ಈ 3 ಗುಣಗಳಿಂದ ಆಗುತ್ತೆ, ಸತ್ವ ರಜ ಗುಣಗಳಿಂದ. ಸೊ ಆದರೆ ಭಗವಂತ ಈ 3 ಗುಣಗಳಿಂದ ಮೇಲಿದ್ದವನು. ಅದಕ್ಕೋಸ್ಕರ ಅದು 3 ಗುಣಗಳ ಮೇಲೆ ಇನ್ನೊಂದು ಗುಣ ಇದೆ, ಅದು ಆಧ್ಯಾತ್ಮಿಕ. ಅದಕ್ಕೆ ವಾಸುದೇವ ಸತ್ವ ಅಂತ ಹೇಳ್ತಾರೆ. ಶುದ್ಧ ಸತ್ವ ಅಥವಾ ವಾಸುದೇವ ಸತ್ವ, ವಾಸುದೇವ ಸ್ಥಿತಿ ಅಂತ ಹೇಳಿ. ಸೊ ಯಾಕೆ ವಾಸುದೇವ, ಯಾಕಂದರೆ ಭಗವಂತನನ್ನು ಅದು ಪ್ರತಿನಿಧಿತ್ವ ಮಾಡುತ್ತೆ. ಪ್ರತಿನಿಧಿತ್ವ, ಶುದ್ಧ ಸತ್ವ. ಮತ್ತು ವೇದಶಾಸ್ತ್ರಗಳಲ್ಲಿ ಭಗವಂತನಿಗೆ ನಿರ್ಗುಣ ಅಂಥೇಳಿ ವರ್ಣನೆ ಮಾಡಿದೆ. ಆದರೆ ನಿರ್ಗುಣ ಅಂದರೆ ಏನಂತ ತಿಳ್ಕೊಬೇಕು ನಾವು, ಈ 3 ಗುಣಗಳ, ಭೌತಿಕ 3 ಗುಣಗಳಿರಲ್ಲ. ಬಿಯಾಂಡ್ ದೀಸ್ 3 ಮೋಡ್ಸ್, ಈ 3 ಗುಣಗಳ ಮೇಲಿರುವ ಅವನಿಗೆ ನಿರ್ಗುಣ ಅಂತ ಹೇಳ್ತಾರೆ. ಅಥವಾ ಅವನಲ್ಲಿ ಭೌತಿಕ ಗುಣಗಳಿಲ್ಲ, ಆ ಥರ ಆ ಶಬ್ದವನ್ನು ನಾವು ತಿಳ್ಕೊಬೇಕು. ಅಥವಾ ಒಂದೊಂದು ಸಲ ಅರೂಪಂ ಅಂಥೇಳಿ ಶಬ್ದನೂ ಬರುತ್ತೆ. ಈಗ ಪ್ರಭುಪಾದರು ಶ್ವೇತಾಶ್ವರ ಉಪನಿಷತ್ನಲ್ಲಿ, ಶ್ವೇತಾಶ್ವರ ಉಪನಿಷತ್ನಿಂದ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು 2 ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿದೆ, ಆ ರೂಪಂ ಅಂತ ಹೇಳಿದೆ. ಮತ್ತು 2ನೇ ಶ್ಲೋಕದಲ್ಲಿ ಏನು ಹೇಳಿದೆ, ಅವನು ಪುರಾಣ ಪುರುಷ ಅಂತ ಹೇಳಿದೆ. ಪುರುಷ ಅಂದರೆ ಏನು, ಅವನು ವ್ಯಕ್ತಿ ಅಂದರೆ ರೂಪ ಇರುತ್ತೆ, ನಿರಾಕಾರ ಅಲ್ಲ. ನಾವು ನೋಡ್ಬೋದಿಲ್ಲ. ಸೊ ಶ್ವೇತಾಶ್ವರ ಉಪನಿಷತ್ 3ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ, ತಥೋ ಯದ್ ಉತ್ತರತರಂ ತದ್ ಅರೂಪಂ ಅನಾಮಯಂ ಯ ಏತದ್ ವಿದುರಮೃತಸ್ತೆ ಭವಂತಿ ಅಥೇತರೆ ದುಃಖಮೇವಾಪಿ ಅಂತಿ.
ಇಲ್ಲಿ ತಥೋ ಯತ್ ಉತ್ತರತರಂ ತದ್ ಅರೂಪಂ ಅನಾಮಯಂ. ಇದರ ಹಿಂದಿನ ಶ್ಲೋಕದಿಂದ ನಾವು ಅದನ್ನು ಕಾಂಟ್ಯಾಕ್ಟ್ ತೊಗೊಂಡ್ರೆ, ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮ ದೇವರು ಸರ್ವೋಚ್ಚ ವ್ಯಕ್ತಿ. ಆದರೆ ಉತ್ತರತರಂ ಅಂದರೆ ಅವನಕ್ಕಿಂತ ಮೇಲಿನವರು ಯಾರು? ಪರಬ್ರಹ್ಮ. ಅವನು ಅರೂಪಂ ಅನಾಮಯಂ ಅಂಥೇಳಿ. ಸೊ ಆ ರೂಪಂ ಅವನಿಗೆ ಯಾವುದೇ ಇಲ್ಲಿ ಬರೀ ನಾವು ಅದನ್ನು ಶಬ್ದ ಮೇಲ್ಮೇಲೆ ನೋಡಿದರೆ ಏನಾಗುತ್ತೆ, ಆ ರೂಪಂ ಅಂದರೆ ಅವನಿಗೆ ರೂಪ ಇಲ್ಲ ಅಂಥೇಳಿ. ಮತ್ತು ಅನಾಮಯಂ ಅಂದರೆ ಏನು? ಸೊ ಮೇಲ್ಮೇಲೆ ನೋಡಿದರೆ ಆ ರೂಪಂ ಅಂತ ಹೇಳಿದೆ. ಆಮೇಲೆ ಅನಾಮಯ ಅಂದರೆ ಏನು? ಯಾವುದೇ ಭೌತಿಕ ಕಲ್ಮಶಗಳಿಂದ ಅವನು ಮುಕ್ತನಾಗಿದ್ದಾನೆ. ಅನಾಮಯಂ ಆ ಶಬ್ದ ಭಗವದ್ಗೀತೆಯಲ್ಲೇನೋ ಬರುತ್ತೆ, ಅದು ಇಲ್ಲಿ ಶ್ವೇತಾಶ್ವರ ಉಪನಿಷತ್ನಲ್ಲೂ ಬಂದಿದೆ. ಯೇ ತದ್ವಿದುರ್ ಅಮೃತಸ್ಥೆ. ಯಾರು ಅವನನ್ನು ತಿಳ್ಕೊತಾರಲ್ಲ, ಅವನನ್ನು ಸಾಕ್ಷಾತ್ಕಾರ ಮಾಡ್ಕೋತಾರಲ್ಲ, ಅವನು ಏನಾಗ್ಬಿಡ್ತಾನೆ? ವಿದುರ್ ಅಮೃತಾಸ್ತೆ ಭವಂತಿ. ಅವನು ಅಮೃತವನ್ನು ಪಡಿತಾನೆ. ಅಮೃತ ಅಂದರೆ ಈ ಮರ್ತ್ಯ ಲೋಕದಿಂದ ಮೇಲೆ ಹೋಗ್ತಾನೆ, ಅಮೃತತ್ವವನ್ನು ಪಡಿತಾನೆ. ಅವನಿಗೆ ಜನ್ಮ ಮೃತ್ಯು ಚಕ್ರದಿಂದ ಮೇಲೆ ಹೋಗ್ತಾನೆ. ಅಮೃತಸ್ಥೆ ಭವಂತಿ ಅತೇತರ ದುಃಖಮೇವಾಪಿಯಂತೆ. ಆದರೆ ಬೇರೆಯವರು ಯಾರು ಇವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಲ್ಲ, ಅವ್ರು ಏನಾಗ್ಬಿಡ್ತಾರೆ? ಮತ್ತೆ ಈ ದುಃಖದ ಜಗತ್ತಿನಲ್ಲಿ ಮುಳುಗಿಬಿಡ್ತಾರೆ, ದುಃಖದಲ್ಲಿ ಮುಳುಗ್ತಾರೆ. ಅತೇತರೇ ದುಃಖಂ ಏವಾಪಿಯಂತಿ. ಸೊ ಅದಾದ ನಂತರ ಇನ್ನೊಂದು ಶ್ಲೋಕಗಳಲ್ಲಿ ಏನು, ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಈಗ ಅರೂಪಂ ಅಂತೇಳಿ ಶಬ್ದ ಬಂದಾಗ ಏನೋ ಮೇಲ್ಮೇಲೆ ಓದಿದವ್ರು ಏನಂತ ತಿಳ್ಕೊತಾರೆ, ಅವರು ಇವನಿಗೆ ರೂಪನೇ ಇಲ್ಲ ಅಂಥೇಳಿ. ಬಟ್ ಆದರೆ ಆಮೇಲೆ ಮತ್ತೆ ಶ್ವೇತಾಶ್ವರ ಉಪನಿಷತ್ನಲ್ಲಿ ವೇದಾಹಂ ಏತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸ ಪರಸ್ತಾತ್ ತಮೇವ ವಿದಿತ್ವಾ ತಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ಯನಾಯ ಯಸ್ಮಾತ್ ಪರಂ ನಾ ಪರಂ ಅಸ್ತಿ ಕಿಂಚಿದ್ ಯಸ್ಮಾನ್ ನಾನೀಯೋನೋ ನ್ಯಾಯೋಸ್ತಿ ಕಿಂಚಿದ್ ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತ್ಯೇಕಸ್ತೇನೇದಂ ಪೂರ್ಣಂ ಪುರುಷೇನ ಸರ್ವಂ. ವೇದಾಮೇತಂ ಪುರುಷಂ ಮಹಾಂತಂ. ಮೊದಲನೂ ಪುರುಷ ಶಬ್ದ ಬರುತ್ತೆ, ಆಮೇಲೆ ಕೊನೆಗೇನು ಬರುತ್ತೆ? ತೇನೇದಂ ಪೂರ್ಣಂ ಪುರುಷೇನ ಸರ್ವಂ ಅಂತ. ಅವನು ಪೂರ್ಣ ಪುರುಷ ಅವನಂತೆ. ಅವನಿಗೆ ರೂಪ ಇರಲಿಲ್ಲ ಅಂದ್ರೆ ಪೂರ್ಣ ಹೇಗಾಗ್ತಾನೆ ಅವನು? ಅವನಲ್ಲಿ ಏನೋ ಕಡಿಮೆ ಇದೆ ಅನಿಸುತ್ತಲ್ಲ, ಹೌದಲ್ಲ? ಮತ್ತು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಈಶೋಪನಿಷತ್ತು ಪ್ರಾರ್ಥನೆ, ಆರಂಭಿಕ ಪ್ರಾರ್ಥನೆಯಲ್ಲಿ ಏನು ಹೇಳಿದೆ? ಪರಮ ಸತ್ಯವನ್ನು ಅಪೂರ್ಣ ಅಂಥೇಳಿ ಸಂಬೋಧನೆ ಮಾಡಿದೆ. ಓಂ ಪೂರ್ಣಮದ ಪೂರ್ಣಂ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಸೊ ಪೂರ್ಣ 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 ಅಂಥೇಳಿ ವರ್ಣನೆ ಆಗಿದೆ. ಅವನಲ್ಲಿ ಏನಾದರೂ ಇರಲಿಲ್ಲ ಅಂದರೆ ಅವನು ಪೂರ್ಣ ಹೇಗಾಗ್ತಾನೆ ಅವನು? ಹೌದಲ್ಲ? ಅವನಲ್ಲಿ ಎಲ್ಲ ಗುಣಗಳು ಇರಬೇಕು, ರೂಪನೂ ಇರಬೇಕು, ರೂಪ ಇಲ್ಲದೇನೂ ಇರ್ಬೋದು, ಅದು ಇರಬೇಕು. ಅಥವಾ ನಿರಾಕಾರ, ಸಕಾರ, ಸಗುಣ, ನಿರ್ಗುಣ ಎಲ್ಲ ಅವನಲ್ಲಿರಬೇಕು. ಅವನೇ ಪೂರ್ಣ. ಅವನಲ್ಲಿ ಏನೋ ಆದರೂ ಕಡಿಮೆ. ಮತ್ತು ಇದನ್ನೆಲ್ಲ ನಾವು ಕಲ್ಪನೆ ಒಳಗಡೆ ಇದ್ದಿದೆ. ಇದು ರೂಪ, ನಿರಾಕಾರ, ನಿರ್ಗುಣ, ನಮ್ಮ ಕಲ್ಪನೆ ಮೀರಿದ್ದು ಅವನಲ್ಲಿ ಇರಬೇಕು. ನಾವು ಏನು ಕಲ್ಪನೆ ಮಾಡಲಿಕ್ಕಾಗಲ್ಲ ಅದು ಅವನಲ್ಲಿರ್ಬೇಕು. ಅದು ಪೂರ್ಣ ಶಬ್ದದ ಅರ್ಥ. ಸೊ ಈ ಜಗತ್ತಿನಲ್ಲಿ ರೂಪಗಳಿದೆ, ಹೌದಲ್ಲ? ನಮ್ಮ ಎಲ್ರಿಗೂ ಒಂದೊಂದು ರೂಪ ಇದೆ. ಮತ್ತು ಅವನಲ್ಲಿ ರೂಪ ಇರಲಿಲ್ಲ ಅಂದರೆ ಮತ್ತು ಅವನು ಈ ಜಗತ್ತಿನಕ್ಕಿಂತ ಏನಾಗುತ್ತೆ, ಅವನಲ್ಲಿ ಒಂದು ದೋಷ ಇದ್ದಂಗೆ ಆಗುತ್ತೆ, ದೋಷಪೂರಿತ ಆಗಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಅವನು ಪೂರ್ಣ. ಮತ್ತು ಅವನೇ ಎಲ್ಲದರ ಉದ್ಗಮ ಅಂದಾಗ ಜನ್ಮಾದ್ಯಸ್ಯ ಯತಃ ಎಲ್ಲ ಅವನಿಂದ ಬರುತ್ತಂದ್ರೆ ಅವನಿಂದ ರೂಪನೂ ಬರಬೇಕಲ್ಲ. ಇಫ್ ಹಿ ಈಸ್ ದ ಸೋರ್ಸ್ ಆಫ್ ಎವ್ರಿಥಿಂಗ್, ಹಿ ಶುಡ್ ಬಿ ಸೋರ್ಸ್ ಆಫ್ ಫಾರ್ಮ್ ಆಲ್ಸೋ. ಇದು ಒಂದು. ಎಲ್ಲ ಗುಣಗಳು ಅವನಿಂದ ಬಂದರೆ ಅವನಲ್ಲಿ ಎಲ್ಲ ಗುಣಗಳು ಇರಲೇಬೇಕಲ್ಲ. ಅವನೇ ನಿರ್ಗುಣ ಆಗಿಬಿಟ್ರೆ ಗುಣಗಳು ಎಲ್ಲಿಂದ ಬರಬೇಕು?
ಅದಕ್ಕೆ ಅವರು ತುಂಬ ಬೇರೆ ಬೇರೆ ವಾದಗಳಿದೆ. ಅದ್ವೈತವಾದದಲ್ಲಿ ಅದಕ್ಕೆ ವಿವರ್ತವಾದ ಅಂಥೇಳಿ ಒಂದು ವಿವರ್ತವನ್ನು, ಭಗವಂತನಲ್ಲಿ ಏನು ಬ್ರಹ್ಮನಿಗೆ ದೋಷ, ಮಾಯೆಯಿಂದ ಪ್ರಭಾವಿತನಾಗಿ ದೋಷವಾಗಿ ಈ ಥರ ಭೌತಿಕ ಜಗತ್ತಿನ ನಾಮರೂಪಗಳಿಂದ ಕೂಡಿದ ಭೌತಿಕ ಜಗತ್ತಿನ ಸೃಷ್ಟಿಯಾಗತ್ತಂತ ಹೇಳಿ ಅವರು ಅದಕ್ಕೆ ಕೊಡ್ತಾರೆ. ಅವನ ಮೇಲೆ ಮಾಯೆ ಪ್ರಭಾವ ಮಾಡಬೇಕಂದ್ರೆ ಮಾಯೆ ಅವನಕ್ಕಿಂತ ಹೆಚ್ಚಿಗೆ ಆಯ್ತಲ್ಲ, ಮಾಯಾ ಶಕ್ತಿ. ಮಾಯೆ ಏನಾಗಿಬಿಡ್ತೋ, ನಾವು ಯಾಕೆ ಅವನ ಆರಾಧನೆ ಮಾಡಬೇಕು, ನಾವು ಮಾಯೆಯನ್ನು ಆರಾಧನೆ ಮಾಡ್ತೀವಿ ಅಂತ. ಅವನ ಮಾಯೆ ಅವನಕ್ಕಿಂತ ಹೆಚ್ಚಿನದಾಗಿಬಿಡುತ್ತೆ. ಸೊ ಇವೆಲ್ಲ ತರ್ಕ ಇಲ್ಲ ಅದರಲ್ಲಿ. ಅದ್ವೈತವಾದ ಅಂದರೆ ನಾನು ದೇವರು ಅನ್ನೋದು, ಅದರಲ್ಲಿ ಏನಾದರೂ ತರ್ಕ ಇದೆಯಾ? ಸೊ ಭಗವಂತ ಎಲ್ಲವನ್ನು ನಿಯಂತ್ರಣ ಮಾಡೋಣಂದರೆ ನಾವು ಬೆಳಗ್ಗೆ ಎದ್ದು ನಮ್ಮ ಪ್ರಾಕೃತಿಕ ಕರೆ ಅಂತೀವಲ್ಲ, ನೇಚರ್ಸ್ ಕಾಲ್, ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಅಂದರೆ 1 ನಂಬರ್ 2 ನಂಬರ್ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನಾವು ಹೆಂಗೆ ಎಲ್ಲರನ್ನ ಈಶ್ವರ ಆಗ್ತೀವಿ ನಾವು? ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತ ನಿರ್ಗುಣ ಅಂಥೇಳಿ ಶಬ್ದ ಬಂದಾಗ ನಾವೇನು ತಿಳ್ಕೊಬೇಕು, ವೇದಶಾಸ್ತ್ರಗಳಲ್ಲಿ ಅವನಲ್ಲಿ ಭೌತಿಕ ಗುಣಗಳಿಲ್ಲ, ಬಟ್ ಆದರೆ ಅವನಲ್ಲಿ ಆಧ್ಯಾತ್ಮಿಕ ಅಲೌಕಿಕ ಗುಣಗಳಿದೆ ಅಂತ ಹೇಳಿ ತಿಳ್ಕೊಬೇಕು. ಅದು ಅರ್ಥ. ಮತ್ತು ಈ ಜಗತ್ತಿಗೆ ಬಂದಾಗ ಅವನು ಭೌತಿಕ ಗುಣಗಳಿಂದ ನಿರ್ಮಿಸಲ್ಪಟ್ಟ ನಾನೇನು ಹೇಳಿದ್ನಲ್ಲ, ಈ ಎಲ್ಲ ಬ್ರಹ್ಮಾಂಡ ಏನು ಗುಣಗಳಿಂದ ಏನಾಗಿದೆ, ನಿರ್ಮಿಸಲ್ಪಟ್ಟಿದೆ. ಸೊ 3 ಅದು ಒಂದು ದೊಡ್ಡ ವಿಷಯ, ಅದು ಸಾಂಖ್ಯ ದರ್ಶನ ಅಂತಾರೆ ಅದಕ್ಕೆ. ಭಗವದ್ಗೀತೆಯಲ್ಲಿ ವರ್ಣನೆ ಆಗಿದೆ, ಅದು ಭಾಗವತದಲ್ಲಿ ತುಂಬ ವಿಸ್ತಾರವಾಗಿ ವರ್ಣನೆ ಆಗಿದೆ. ಮತ್ತು ಒಂದು ಷಡ್ ದರ್ಶನಗಳಲ್ಲಿ ಒಂದು ದರ್ಶನ ಏನು, ಸಾಂಖ್ಯ ದರ್ಶನ. ಆದರೆ ಅದು ಆ ಷಡ್ ದರ್ಶನಗಳಲ್ಲಿರುವ ಸಾಂಖ್ಯ ದರ್ಶನ ಏನೋ ಒಂದು ನಾಸ್ತಿಕ ದರ್ಶನ ಅದು. ಯಾಕಂದರೆ ಕೊನೆಗೆ ಭಗವಂತನನ್ನು ಒಪ್ಕೊಳ್ಳಲ್ಲ. ಸೊ ಸಾಮಾನ್ಯವಾಗಿ ಅದಕ್ಕೆ ಆಸ್ತಿಕ ದರ್ಶನ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ವಾರ. ಸೊ ಸಾಂಖ್ಯ ದರ್ಶನದಲ್ಲಿ ಏನು ವರ್ಣನೆ ಆಗಿದೆ, ಈ ಭೌತಿಕ ಜಗತ್ತು ಈ 3 ಗುಣಗಳಿಂದ ಸೃಷ್ಟಿಯಾಗತ್ತೆ. 3 ಗುಣಗಳು 24 ತತ್ವಗಳಾಗಿ ಏನಾಗ್ತವೆ, ಉದ್ಭವ ಆಗ್ತವೆ, ಅವು ಹುಟ್ಕೋತಾವೆ. 24 ತತ್ವಗಳಂದರೆ ಅವು ಪಂಚಭೂತಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು 10 ಆಗ್ತವೆ. ಆಮೇಲೆ 5 ಪಂಚಭೂತಗಳು 15, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ 18. ಆಮೇಲೆ 5 ಏನಾಗುತ್ತೆ, ವಿಷಯ ವಸ್ತುಗಳು, ತನ್ಮಾತ್ರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಶಬ್ದ, ರೂಪ, ಗಂಧ, ಸ್ಪರ್ಶ, ರಸ ಅಂಥೇಳಿ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇವು 5, 23 ಆಯಿತು. ಆಮೇಲೆ ಪ್ರಧಾನ ಅಂದರೆ ಈ 3 ಗುಣಗಳ ಅವ್ಯಕ್ತ ರೂಪ, ಅದು ಪ್ರಧಾನ ಅಂಥೇಳಿ. ಸೊ ಇದಕ್ಕೆಲ್ಲ 24 ಕೂಡಿ ಮಹತ್ತತ್ವ ಅಂತ ಹೇಳ್ತಾರೆ. ಇದು ಈ ಭೌತಿಕ ಶಕ್ತಿ, ಭೌತಿಕ ಜಗತ್ತಂದರೆ ಈ ಮಹತ್ತತ್ವ. ಸೊ ಈ ಮೂಲತಃ ಈ 23 ತತ್ವಗಳು ಏನು ಎಲ್ಲಿಂದ ಬರ್ತವೆ, ಆ ಗುಣಗಳಿಂದ, 3 ಗುಣಗಳಿಂದ ಬರುತ್ತೆ, ಸತ್ವ, ರಜ, ತಮ ಗುಣಗಳಿಂದ. ಅದಕ್ಕೋಸ್ಕರ ಈ ಭೌತಿಕ ಸೃಷ್ಟಿ ಏನಾಗಿದೆ, ಈ 3 ಗುಣಗಳಿಂದ ಆಗಿದೆ. ಸೊ ನಮ್ಮಲ್ಲಿ, ನಮ್ಮ ದೇಹದಲ್ಲಿನೂ ಈ 3 ಗುಣಗಳ ಮಿಶ್ರಣ, ಬೇರೆ ಬೇರೆ ಥರ ಮಿಶ್ರಣ ಇರುತ್ತೆ. ಶುದ್ಧವಾಗಿರಲ್ಲ ಇವು, ಯಾವಾಗಲೂ ಮಿಶ್ರಿತವಾಗಿರುತ್ತೆ. ಆದರೆ ಬೇರೆ ಬೇರೆ ಗುಣಗಳು ಬೇರೆ ಬೇರೆ ಮಾತ್ರದಲ್ಲಿ ಇರುತ್ತೆ. ಮಾತ್ರೆ ಗಾತ್ರೆ ಅಂತಾರಲ್ಲ, ಡಿಗ್ರೀಸ್, ಗಾತ್ರ, ಡಿಗ್ರೀಸ್, ಗಾತ್ರೆ, ಮಾತ್ರೆ ಎಲ್ಲ ಗಳಲ್ಲಿ ಇರುತ್ತೆ. ಒಬ್ಬರಲ್ಲಿ ಸತ್ವಗುಣ ಹೆಚ್ಚಿಗೆ ಇರ್ಬೋದು, ಸ್ವಲ್ಪ ರಜೋಗುಣ, ತಮಗುಣ ಸ್ವಲ್ಪ ಮಿಶ್ರಣ ಇರ್ಬೋದು, ಈ ಥರ. ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲ ಈ ವರ್ಗಗಳ ವಿಭಾಜನೆ ಏನಾಗಿದೆ ಅಲ್ಲ, ಅದು ಈ ಗುಣಗಳ ಆಧಾರದ ಮೇಲೆ, ಗುಣಕರ್ಮ ವಿಭಾಗ
ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಇದನ್ನು ಯಾರೂ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾವಾಗಲೂ ಈ ವರ್ಗಗಳು ಇರಲೇಬೇಕು. ಅದನ್ನು ಯಾರೂ ಅಳಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭೌತಿಕ ಸೃಷ್ಟಿನೇ ಹಾಗೆ. ಸೊ ಈಗ ಭಗವಂತ ಈ ಜಗತ್ತಿಗೆ ಅವತರಿಸಿದಾಗ ಅವನು ಈ ಗುಣಗಳಿಂದ ನಿರ್ಮಿಸಲ್ಪಟ್ಟ ದೇಹವನ್ನು ಧರಿಸಿ ಬರ್ತಾನ ಅಂಥೇಳಿ ಇಲ್ಲ. ಯಾಕಂದರೆ ಅವನ ಗುಣಗಳು ಇಂಥ ಮುಕ್ತ ಪುರುಷರನ್ನು ಆಕರ್ಷಣೆ ಮಾಡ್ತಾವಂದರೆ ಅವನ ಗುಣಗಳು ಅಲೌಕಿಕವಾದದ್ದು ಅಂತ. ಸೊ ರಾಧಾಕೃಷ್ಣನ್ ಭಗವದ್ಗೀತೆ ಮೇಲೆ ಇಂಗ್ಲೀಷ್ನಲ್ಲಿ ಒಂದು ಏನು ಕಾಮೆಂಟ್ರಿ ಬರೆದಿದ್ದಾರೆ. ಗೊತ್ತಲ್ಲ ರಾಧಾಕೃಷ್ಣನ್ ಅಂತೇಳಿ? ಪ್ರಥಮ ಪ್ರಧಾನಮಂತ್ರಿ ಅಥವಾ ಏನು? ರಾಷ್ಟ್ರಪತಿ. ಪ್ರಥಮ ರಾಷ್ಟ್ರಪತಿ ಯಾರು? ರಾಷ್ಟ್ರಪತಿನ. ನಿಮ್ಮೆಲ್ಲ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಟೀಚರ್ಸ್ ಡೇ. ಸೊ ಅವನು ಏನು ಹೇಳಿದ? ಭಗವಂತ ಇದು 9ನೇ ಅಧ್ಯಾಯದ 34ನೇ ಶ್ಲೋಕ ಇದೆ. ಏನದು? ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೇಷಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ ಅಂತೇಳಿ. ಯಾರು 4 ಈ ಕಾರ್ಯಗಳನ್ನು ಯಾವಾಗಲೂ ನನ್ನನ್ನು ಸ್ಮರಣೆ ಮಾಡ್ತಾರೆ, ನನ್ನ ಭಕ್ತರಾಗ್ತಾರೆ, ನನ್ನನ್ನು ಆರಾಧನೆ ಮಾಡ್ತಾರೆ, ನನಗೆ ನಮಸ್ಕಾರ ಮಾಡ್ತಾರಲ್ಲ, ಅವರು ನನ್ನ ಪರಾಯಣರಾಗಿ ಯಾವಾಗಲೂ ನನ್ನಲ್ಲಿ ಮಗ್ನನಾಗಿ ಆತ್ಮಾನ ಮತ್ಪರಾಯಣ, ಅವರು ನನ್ನ ಕಡೆ ಬರ್ತಾರಂತೆ ಕೃಷ್ಣ ಹೇಳ್ತಾರೆ. ಸೊ ಈ ಶ್ಲೋಕದಲ್ಲಿ ಏನು? ಭಗವಂತನಿಗೆ ಶರಣಾಗತನಾಗೋದು ಅಥವಾ ಕೊನೆಗೆ ಸರ್ವಧರ್ಮ ಪರಿತ್ಯಜ್ಯ ಅಂತೇಳಿ ಕೊನೆಗೆ ಹೇಳ್ತಾನೆ ಕೃಷ್ಣ, ನನಗೆ ಶರಣಾಗತನಾಗಿ ಅಂತ. ಸೊ ರಾಧಾಕೃಷ್ಣನ್ ಏನು ಹೇಳ್ತಾನೆ? ನೀವು ಕೃಷ್ಣನಿಗೆ ಶರಣಾಗತನಾಗೋದಲ್ಲ ಅಲ್ಲ, ಕೃಷ್ಣನ ಒಳಗಿರುವುದನ್ನು ಒಳಗಿರುವವನಿಗೆ ಶರಣಾಗತನಾಗಬೇಕಂತ. ಸೊ ಅದರ ಅರ್ಥ ಏನು? ಕೃಷ್ಣ ಬಂದಾಗ ನಮ್ಮ ಥರ ಈ ಭೌತಿಕ ದೇಹವನ್ನು ಧರಿಸಿ ಬರ್ತಾನೆ ಅಂತ ಹೇಳಿ, ಭೌತಿಕ ರೂಪವನ್ನು ಧರಿಸಿ ಬರ್ತಾನೆ. ಅದರ ಅರ್ಥ ಅವನು ಒಳಗಡೆ ಅವನಿಗೆ ಅಂದರೆ ನಮಗೆ ಈಗ ನಮ್ಮಲ್ಲಿ ಏನಿದೆ, ಆತ್ಮ ಬೇರೆ ಮತ್ತು ನಮ್ಮ ದೇಹ ಬೇರೆ. ಅದೇ ಥರ ಈ ದ್ವೈತವನ್ನು, ಆತ್ಮ ದೇಹದ ಭೇದವನ್ನು ಆ ಕೃಷ್ಣನಿಗೂ ಅನ್ವಯ ಮಾಡ್ತಾನೆ. ಸೊ ಇದು ತಪ್ಪು. ಕೃಷ್ಣನ ಒಳಗಡೆ ಮತ್ತು ಹೊರಗಡೆ ಏನೂ ಇಲ್ಲ, ಅದು ಒಂದೇ. ಅದು ಪೂರ್ಣ ಕೃಷ್ಣನ ರೂಪ ಆಧ್ಯಾತ್ಮಿಕವಾದದ್ದು, ಅಲೌಕಿಕವಾದದ್ದು. ಇಲ್ಲಾಂದರೆ ಇವರೆಲ್ಲ ಯಾಕೆ ಆಕರ್ಷಿತರಾಗ್ತಾ ಇದ್ದಾರೆ? ಆತ್ಮ ರಾಮಶ್ಚಮನ ಯೋ ನಿರ್ಗ್ರಂಥೆ ಅಪಿವರು ಕ್ರಮೆ, ಇವರೆಲ್ಲ ಯಾಕೆ ಆಕರ್ಷಿತರಾಗ್ತಾರೆ? ಆ ಪ್ರಶ್ನೆ ಬರಬೇಕಲ್ಲ ನಮ್ಮ ಮನಸ್ಸಿನಲ್ಲಿ. ಈ ಪ್ರಶ್ನೆ ಕೇಳಿದ್ದೇನೆ. ಈ ಶ್ಲೋಕ ಹೇಳಿದ್ದು ಸೂತ ಉವಾಚ ಅಂತ ಹೇಳಿದಾರಲ್ಲ, ಸೂತ ಗೋಸ್ವಾಮಿಗಳು ಹೇಳಿದ್ದು ಯಾಕೆ? ಯಾಕಂದರೆ ಶೌನಕಾದಿ ಋಷಿಗಳು ಕೇಳಿದ್ರು. ನಾನು ಹಿಂದಿನ ವಾರ ಚರ್ಚೆ ಮಾಡಿದ್ದೀವಿ ನಾವು. ಅವ್ರೇನು ಕೇಳಿದ್ರು? ಶೌನಕಾದಿ ಋಷಿಗಳು ನೈಮಿಷಾರಣ್ಯದಲ್ಲಿ ಶುಕದೇವ್ ಗೋಸ್ವಾಮಿ ಆತ್ಮಾರಾಮ ಮುನಿ ಆಗಿ ಪೂರ ಭವಬಂಧನದಿಂದ ಆತ್ಮ ಸಾಕ್ಷಾತ್ಕಾರ ವ್ಯಕ್ತಿ, ಆತ್ಮದಲ್ಲೇ ಸಂತೋಷ ಪಡೋನು, ಆಧ್ಯಾತ್ಮಿಕದಲ್ಲೇ ಅವನು ಯಾವಾಗಲೂ ಮಗ್ನನಾಗಿದ್ದವನು. ಅವ್ರು ಯಾಕೆ ಈ ದೊಡ್ಡ ಗ್ರಂಥವನ್ನು ಅಧ್ಯಯನ ಮಾಡಿದ್ರು ಅಂಥೇಳಿ, ಭಾಗವತವನ್ನು ಅಧ್ಯಯನ ಮಾಡಿದ್ರು ಅಂಥೇಳಿ. ಸೊ ಅಂಥೇಳಿ ಪ್ರಶ್ನೆ ಕೇಳಿದಾಗ ಈ ಶ್ಲೋಕವನ್ನು ಅವ್ರ ಆತ್ಮಾರಾಮರು ಕೃಷ್ಣನ ಅದ್ಭುತ ಗುಣಗಳಿಗೆ, ಅಲೌಕಿಕ ಗುಣಗಳಿಗೆ ಆಕರ್ಷಿತರಾಗಿ ಅವರ ಸೇವೆಯಲ್ಲಿ ತೊಡಗ್ತಾರೆ ಅಂಥೇಳಿ ಈ ಶ್ಲೋಕ ಹೇಳಿತು. ಹೌದಲ್ಲ? ಇಲ್ಲಿ ಇದರಿಂದ ಇನ್ನೊಂದೇನು ಗೊತ್ತಾಗುತ್ತೆ ಅಂದರೆ, ಭಾಗವತ ಯಾಕೆ ಅಧ್ಯಯನ ಮಾಡಿದ್ದಂತೇಳಿ ಪ್ರಶ್ನೆ ಕೇಳುತ್ತೆ. ಇದರ ಅರ್ಥ ಏನು? ಭಾಗವತ ಒಂದು ಅಲೌಕಿಕ ಗ್ರಂಥ. ಇದು ಭೌತಿಕ ಗ್ರಂಥ ಅಲ್ಲ. ಈ ಭೌತಿಕ ಗ್ರಂಥ ಆಗಿದ್ರೆ ಶುಕಮುನಿಗಳು ಯಾಕೆ ಅದನ್ನು ಅಧ್ಯಯನ ಮಾಡ್ತಿದ್ರು? ಹುಟ್ಟಿನಿಂದನೇ ಆತ್ಮ ಸಾಕ್ಷಾತ್ಕಾರ ವ್ಯಕ್ತಿ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ವ್ಯಕ್ತಿ ಯಾಕೆ ಅಧ್ಯಯನ ಮಾಡ್ತಾರೆ? ಇದು ಅಲೌಕಿಕ ಗ್ರಂಥ. ಯಾಕೆ ಅಲೌಕಿಕ ಗ್ರಂಥ? ಇದರಲ್ಲಿ ಭಗವಂತನ ನಾಮರೂಪ ಗುಣ ಲೀಲೆಗಳ ಬಗ್ಗೆ ವರ್ಣನೆ ಆಗಿದೆ. ಕೃಷ್ಣನ ಗುಣರೂಪ ಲೀಲೆಗಳು, ಅವನ ಗುಣರೂಪ ಲೀಲೆಗಳ ಅಲೌಕಿಕ ಆದದ್ದಕ್ಕೋಸ್ಕರ ಈ ಗ್ರಂಥನೂ ಏನಾಗುತ್ತೆ? ಇದು ಅಲೌಕಿಕ ಗ್ರಂಥ. ಅದು ಇಂಥ ಮುಕ್ತ ಪುರುಷರು ಇದನ್ನು ಅಧ್ಯಯನ ಮಾಡ್ತಾರೆ ಮತ್ತು ಮಾಡಬೇಕು.
ಸೊ ಈಗ ಅದ್ವೈತವಾದಿಗಳು ಏನು ಮಾಡಬೇಕು, ಇದನ್ನು ಅಧ್ಯಯನ ಮಾಡಿ ಕೃಷ್ಣನ ಅಲೌಕಿಕ ಗುಣಗಳನ್ನು ತಿಳ್ಕೋಬೇಕು. ಅವ್ರೇನೋ ಇರ್ಬೋದು, ನಾನು ಆತ್ಮ ಸಾಕ್ಷಾತ್ಕಾರ ವ್ಯಕ್ತಿ, ನಾನು ದೊಡ್ಡ ಸಿದ್ಧ ಪುರುಷ, ದೊಡ್ಡ ಜಗದ್ಗುರು, ಸದ್ಗುರು, ಆ ಗುರು ಅಂತ ಹೇಳಿ ಅಳ್ಕೋಬಹುದು. ಅವರು ಎಲ್ಲ ಏನು ಮಾಡಬೇಕು, ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಆವಾಗ ಭಗವಂತನ ಅಲೌಕಿಕ ನಾಮರೂಪ ಗುಣಗಳ ಬಗ್ಗೆ ಜ್ಞಾನ ಆಗುತ್ತೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ, ಈ ಭಾಗವತ ಇದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ ಅಂತ ಹೇಳ್ತಾರೆ ಅವರು. ಅಂದರೆ ಆತ್ಮ ಸಾಕ್ಷಾತ್ಕಾರ ಆದ ನಂತರ ಇದನ್ನು ಅಧ್ಯಯನ ಮಾಡೋದು, ಅಥವಾ ಅವರು ಇದನ್ನು ಅಧ್ಯಯನ ಮಾಡಬೇಕು. ಹಾಗಂತೇಳಿ ನಾವು ಅಧ್ಯಯನ ಮಾಡೋದು ಬಿಡಬಾರ್ದು, ನಾವು ಆತ್ಮ ಸಾಕ್ಷಾತ್ಕಾರಿಗಳಲ್ಲ ಅಂಥೇಳಿ. ಅವರು ಇದನ್ನು ಅಧ್ಯಯನ ಮಾಡಬೇಕು. ಅವರಿಗೆ ಈಗ ಭಗವದ್ಗೀತೆಯಲ್ಲಿ ನಾನು ಹೋದ್ಸಲ ಆ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದೆ. ಆತ್ಮಾರಾಮ ಎಲ್ಲಿ ವರ್ಣನೆ ಆಗಿದೆ ಭಗವದ್ಗೀತೆಯಲ್ಲಿ, ಆತ್ಮಾರಾಮ ಯಾರು ಅಂಥೇಳಿ ಎಲ್ಲಿ ವರ್ಣನೆ ಆಗಿದೆ? 18ನೇ ಅಧ್ಯಾಯದಲ್ಲಿ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರ. ಆತ್ಮದಲ್ಲೇ ಸಂತೋಷ ಪಡುವವನು ಅವನು ಬ್ರಹ್ಮಭೂತ ಅಂತ ಹೇಳಿದರು. ಪ್ರಸನ್ನಾತ್ಮ, ಪ್ರಸನ್ನ ಅಂದ್ರೆ ಏನು? ಬ್ರಹ್ಮಭೂತ ಪ್ರಸನ್ನಾತ್ಮ, ಅವನು ಯಾವಾಗಲೂ ಸಂತೋಷದಿಂದ ಇರ್ತಾನೆ. ಯಾಕಂದರೆ ಭೌತಿಕ ಜಗತ್ತಿನಲ್ಲಿ ಸುಖ ದುಃಖ ಇರುತ್ತೆ, ಅದರಿಂದ ಮೇಲೆ ಹೋಗಿರ್ತಾನೆ ಅವನು. ನ ಶೋಚತಿ ನ ಕಾಂಕ್ಷತಿ, ಭೌತಿಕ ಜಗತ್ತಿನ ಯಾವುದೇ ವಿಷಯಕ್ಕೂ ಅವನು ಶೋಕ ಪಡಲ್ಲ. ಮತ್ತು ಯಾವುದೇ ವಸ್ತು ವಿಷಯಕ್ಕೂ ಅವನು ಆಸೆ ಪಡಲ್ಲ. ಕಾಂಕ್ಷತಿ ನ ಕಾಂಕ್ಷತಿ. ಸೊ ಭಗವದ್ಗೀತೆ ಕೊನೆಗೆ ಇದನ್ನು 18ನೇ ಅಧ್ಯಾಯದ 54ನೇ ಶ್ಲೋಕ ಇದೆ. 54, 55ನೇ ಶ್ಲೋಕ ನಾನು ಹಿಂದಿನ ವಾರದಲ್ಲಿ ಉಲ್ಲೇಖ ಮಾಡಿದೆ. ಕೊನೆಗೆ ವರ್ಣನೆ ಆಗಿದೆ. ಅದರ ಅರ್ಥ ಏನು? ಭಗವದ್ಗೀತೆಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ನಮ್ಮನ್ನು ಕರೆದೊಯ್ತು. ಅದು ಬೇಸಿಕಲಿ ಭಗವದ್ಗೀತೆ ಆಧ್ಯಾತ್ಮಿಕ ವಿಷಯದ ABCD. ಅದು ABCD. ನಾವು ಮೊದಲು ABCD ಕಲ್ಕೋತೀವಲ್ಲ, ಅಥವಾ ಅಕ್ಷರ ಜ್ಞಾನ ಅಂತೀವಲ್ಲ, ಆ ಈ ಅಂತ ಹೇಳಿ. ಸೊ ಒಂಥರ ಆಧ್ಯಾತ್ಮಿಕ ಜೀವನದ ಒಂದು ಅಕ್ಷರ ಜ್ಞಾನ ಇದ್ದಾಗೆ ಭಗವದ್ಗೀತೆ. ಮತ್ತು ಉಪನಿಷತ್ಗಳು ಅಷ್ಟೇ. ಉಪನಿಷತ್ತು, ವೇದಾಂತ ಏನಿದು ಬರೀ ABCD ಅವು. ಅದಾದ ನಂತರ ಇದನ್ನು ಅಧ್ಯಯನ ಮಾಡೋದು. ಇದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ. ಇದು ಸೊ ಹಾಗಾದರೆ ನಾವೇನು ಮಾಡಬೇಕು? ನಾವು ಇದನ್ನು ಓದೋದು ಬೇಡವಾ ಅಂಥೇಳಿ. ಆದರೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ ಅವರು. ನೀವು ಗುಲಾಬ್ ಜಾಮೂನ್ ಗೊತ್ತಲ್ಲ? ಗುಲಾಬ್ ಜಾಮೂನ್ ಗೊತ್ತಿಲ್ಲ ಅಂದರೆ ಈ ಕಾರ್ಯಕ್ರಮ ಆದ ನಂತರ ನಿಮಗೆ ನಾವು ತೋರಿಸ್ಕೊಡ್ತೀವಿ ಏನಂತೆ. ನಿಮಗೆಲ್ಲ ಗೊತ್ತಿದೆ, ಹಾಗೆ ಜೋಕ್ ಮಾಡ್ತಾಯಿದ್ದೀನಿ ನಾನು. ಸೊ ಗುಲಾಬ್ ಜಾಮೂನ್ ಅದರ ಕೆಮಿಕಲ್ ಕಂಪೋಸಿಷನ್ ನಾವು ಚೆನ್ನಾಗಿ ಅದರ ಮೇಲೆ PhD ಮಾಡ್ಬೋದು. ಅದನ್ನು ಸ್ಟಡಿ ಮಾಡ್ತಾ ಏನೇನಿದೆ ಅದರಲ್ಲಿ ಇಂಗ್ರೀಡಿಯೆಂಟ್ಸು, ಅದು ಇದು ಅಂಥೇಳಿ, ಎಷ್ಟು ಕ್ಯಾಲರೀಸ್ ಅದಿದೆ ಇದಿದೆ ಅಂಥೇಳಿ. ಅದರ ನಾವು ಆ ಕೆಮಿಕಲ್ ಕಂಪೋಸಿಷನ್ ಗೊತ್ತಿಲ್ಲದೇ PhD ಮಾಡ್ದೇ ಅದರ ರುಚಿ ನಾವು ತಿಳ್ಕೊಬೋದು. ಅದೇ ಥರ ಕೃಷ್ಣನ ಲೀಲೆಗಳೇನು, ಯಾರು ದಾರ್ಶನಿಕವಾಗಿ ತಿಳ್ಕೊಬೇಕಲ್ಲ ಅವರು ತಿಳ್ಕೊಬೋದು, ಅಥವಾ ಇಲ್ಲ ಅಂದ್ರೂ ಹಾಗೆ ನಾವು ಏನು ಮಾಡ್ಕೋಬೋದು, ಆನಂದ ಪಡಿಬೋದು ಅದರಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಓದ್ಬೋದು ಇದು. ಕೊನೆಗೆ ಹೇಳಿದೆ, ಪರೀಕ್ಷಿತ್ ಹೇಳಿದ್ದು 10ನೇ ಸ್ಕಂದದಲ್ಲೇ ಆ ಶ್ಲೋಕ ಬರುತ್ತೆ. ನಿವೃತ್ತ ತರ್ಷೇರ್ ಉಪಗೀಯಮಾನಾದ್ ಭವೌಷಧ ಶ್ರೋತ್ರ ಮನೋಭಿರಾಮಾತ್ ಕಾ ಉತ್ತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಜೇತ ವಿನಾ ಪಶುಜ್ಞಾತ್. ಸೊ ಭಗವಂತನ ಗುಣಗಳನ್ನು ಯಾರು ಶ್ರವಣ ಕೀರ್ತನೆ ಹೊಗಳೋದು ಯಾರು ಮಾಡಲ್ಲ? ಯಾರು ಆತ್ಮ ಹತ್ಯಾರರು, ಯಾರು ಆತ್ಮವನ್ನು ತಮ್ಮನ್ನು ತಾವು ಹತ್ಯೆ ಮಾಡ್ಕೋತಾರಲ್ಲ, ಅಂದರೆ ಈ ಆತ್ಮಹತ್ಯೆ ಅಂದರೆ ಆ ಥರ ಅಲ್ಲ, ಆಧ್ಯಾತ್ಮಿಕವಾಗಿ. ಸೊ ಆತ್ಮಹಂತಾರರು ಏನು, ಇದನ್ನು ಈ ಭಗವಂತನ ಗುಣಗಳನ್ನು ವರ್ಣನೆಯನ್ನು ಕೇಳಲ್ಲ ಅಥವಾ ಮಾಡಲ್ಲ. ಆದರೆ ನಿವೃತ್ತ ತರ್ಷೈರ್ ಅಂದರೆ ಈ ಭೌತಿಕ ಆಶೆ ಆಕಾಂಕ್ಷೆಗಳಿಂದ ಮುಕ್ತರಾದವರು.
ಅದರ ಹಿಂದೆ ಓಡಲ್ಲಲ್ಲ ಅವರು ನಿವೃತ್ತ ತರ್ಷಯರು ಅಂದರೆ ಮುಕ್ತ ಪುರುಷರು. ಉಪಗೀಯಮಾನದ ಅವರು ಭಗವಂತನನ್ನು ಹೊಗಳ್ತಾರೆ, ಭಗವಂತನ ಗುಣಗಾನ ಮಾಡ್ತಾರೆ. ಭವ ಔಷಧ ಶ್ರೋತ್ರ ಮನೋಭಿರಾಮತ್. ಭವ ಔಷಧ ಅಂದರೆ ಏನು? ಭಗವಂತನ ಇದೆಲ್ಲ ಗುಣ ಕೀರ್ತನೆ ಏನಿದೆ ಭವ ರೋಗಕ್ಕೆ ಒಂದು ಔಷಧಿ ಥರ ಅದು. ಅಂದರೆ ಅದರ ಅರ್ಥ ಏನು? ಬದ್ಧ ಜೀವರು ಇದನ್ನು ನಾವು ಏನು ಮಾಡಬೇಕು? ಭಗವಂತನ ಗುಣ ಕೀರ್ತನೆಗಳನ್ನು ಕೇಳಬೇಕು ಅಥವಾ ಓದಬೇಕು. ಮುಕ್ತರ ಬಗ್ಗೆನೂ ಹೇಳಿದೆ, ನಿವೃತ್ತ ತರ್ಷಯರ ಅದು ಮೊದಲನೇ ಅವರು. ಆಮೇಲೆ ಭವೌಷಧ ಅಂದರೆ ಭವರೋಗದಲ್ಲಿದ್ದವರಿಗೆ ಔಷಧ ಅಂಥೇಳಿ. ಮನೋಭಿರಾಮಾತ್. ಮನೋಭಿರಾಮಾತ್ ಅಂದರೆ ಅದು ಒಂಥರ ಭೌತಿಕವಾದಿಗಳೇ. ಯಾರು ಭೌತಿಕ ಸುಖ ಆನಂದ, ಈಗ ಎಷ್ಟೋ ಸಿನಿಮಾ ಮಾಡ್ತಾರಲ್ಲ ಜನ, ಸಿನಿಮಾ ನೋಡ್ತಾರೆ, ಅದರಲ್ಲಿ ಆನಂದ ಪಡಿತಾರೆ. ಅಂಥವರು ಭಗವಂತನ ಲೀಲೆಗಳನ್ನು ಕೇಳಬೇಕು. ಒಂಥರ ಅದೇ ಥರ ಅನಿಸುತ್ತಲ್ಲ, ಭೌತಿಕ ಸ್ತ್ರೀ ಪುರುಷರ ನಡುವೆ ಇರುವ ಸಂಬಂಧ ಥರ ಅನಿಸುತ್ತೆ. ಅದಕ್ಕೋಸ್ಕರ ಅಂಥ ಭೌತಿಕವಾದಿಗಳಿಗೂ ಇದು ಆನಂದ ಕೊಡುತ್ತೆ ಅಂಥೇಳಿ ಅಲ್ಲಿ ಹೇಳಲಾಗಿದೆ, ಮನೋಭಿರಾಮಾತ್. ಸೊ ಎಲ್ಲರೂ ಇದು ಒಂದು, ಅದಕ್ಕೋಸ್ಕರ ಇದು ಪೋಸ್ಟ್ ಗ್ರ್ಯಾಜುಯೇಟ್. ಇದು ಎಲ್ಲರಿಗೂ, ಮುಕ್ತ ಪುರುಷರಿಗೂ ಇದು ಈ ಗ್ರಂಥ ಏನಿದೆ ಇದನ್ನು ಅಧ್ಯಯನ ಮಾಡಬೇಕು. ಇದರಿಂದ ನಾವು ತಿಳ್ಕೊಬೇಕಾಗತ್ತೆ. ಈ ಶ್ಲೋಕದಿಂದ ನಾವು ತಿಳ್ಕೊಬೋದು. ಸೊ ಈ ಗ್ರಂಥವನ್ನು ವೇದವ್ಯಾಸರು ಏನು ಯಾವಾಗ ಬರೆದ್ರು? ಕೊನೆಗೆ ಬರೆದದ್ದು ಇದು. ಅವರ ಕೊನೆಯ ಲಾಸ್ಟ್ ಕಾಂಟ್ರಿಬ್ಯೂಷನ್ ಇದು, ಕೊನೆಯ ಕೊಡುಗೆ ಅವ್ರದ್ದು. ಸೊ ಇಲ್ಲಿ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ ಇದರ ಇತಿಹಾಸ, ವೇದವ್ಯಾಸರು ಇದನ್ನು ಬರೆದ ಇತಿಹಾಸವನ್ನು ವರ್ಣನೆ ಆಗಿದೆ. ಏನು ವರ್ಣನೆ ಆಗುತ್ತೆ? ಸೊ ಎಲ್ಲ ಗ್ರಂಥಗಳನ್ನು ಬರೆದ್ರು ಅವರು, ವೇದವ್ಯಾಸರು. ನಿನ್ನೆ ಗುರುಪೂರ್ಣಿಮಾ ಅಂತಾರಲ್ಲ, ಗುರುಪೂರ್ಣಿಮಾ. ಆ ಗುರುಪೂರ್ಣಿಮಾ ಅಂದರೆ ಏನದು? ಅದಕ್ಕೆ ವ್ಯಾಸ ಪೂರ್ಣಿಮಾನು ಅಂತ ಹೇಳ್ತಾರೆ. ವೇದವ್ಯಾಸರ ಆವಿರ್ಭಾವ ದಿನ ಅದು. ಜನ್ಮದಿನ, ಜಯಂತಿ ಅಂತೀವಲ್ಲ ನಾವು. ನಾನು ಸಾಮಾನ್ಯವಾಗಿ ಈ ಶಬ್ದ ಉಪಯೋಗ ಮಾಡ್ತೀನಿ, ಆವಿರ್ಭಾವ ಶಬ್ದ. ಕನ್ನಡದಲ್ಲಿ ಸಾಮಾನ್ಯವಾಗಿ ಅಷ್ಟು ಉಪಯೋಗ ಮಾಡಲ್ಲ, ಆದರೆ ಇದೆ ಆ ಶಬ್ದ ಕನ್ನಡದಲ್ಲಿ, ಆವಿರ್ಭಾವ. ಈಗ ಜಯಂತಿ ಶಬ್ದ, ಆ ಶಬ್ದ ಕೃಷ್ಣನಿಗೆ ಅಷ್ಟೇ ಅನ್ವಯ ಆಗುತ್ತೆ. ಕೃಷ್ಣನಿಗೆ ಯಾಕೆ ಅನ್ವಯ ಆಗುತ್ತೆ ಅಂದರೆ, ಜಯಂತಿ ಶಬ್ದಕ್ಕೆ ಆ ರೋಹಿಣಿ ನಕ್ಷತ್ರ ಇದ್ದಾಗ ಅಷ್ಟಮಿಯ ದಿನ ಕೃಷ್ಣ ಜನ್ಮ ಆಗಿತ್ತಲ್ಲ, ಕೃಷ್ಣ ಜನ್ಮಾಷ್ಟಮಿ, ಆ ತಿಥಿಗೆ ಜಯಂತಿ ಅಂತೇಳಿ ಶಬ್ದ ಅನ್ವಯ ಆಗತ್ತದು. ಆದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಜಯಂತಿ, ಅಂಬೇಡ್ಕರ್ ಜಯಂತಿ, ಆ ಜಯಂತಿ ಈ ಜಯಂತಿ ಅಂತೇಳಿ ಎಲ್ಲರೂ ಜಯಂತಿ ಹಚ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಬೇರೆ ಯಾರಿಗೂ ಅವತಾರಕ್ಕೂ ಅದು ಅನ್ವಯ ಆಗಲ್ಲ ಅದು. ಸೊ ವೇದವ್ಯಾಸರು ಯಾರು? ಕೃಷ್ಣ ದ್ವೈಪಾಯನ ವ್ಯಾಸ ಅಂತ ಹೇಳಿದ್ರು. ಕೃಷ್ಣ ದ್ವೈಪಾಯನ ವ್ಯಾಸ, ಕೃಷ್ಣನ ಅವತಾರ ಆದದ್ದಕ್ಕೋಸ್ಕರ ಕೃಷ್ಣ ಅಂತ ಹೇಳಿ ಶಬ್ದ, ಹೆಸರು ಬರುತ್ತೆ ಅವ್ರಿಗೆ, ನಾಮ. ಕೃಷ್ಣ ದ್ವೈಪಾಯನ, ದ್ವೀಪದಲ್ಲಿ ಹುಟ್ಟಿದವರು. ಸೊ ದ್ವೀಪದಲ್ಲಿ ಪರಾಶರ ಮುನಿ ಮತ್ತು ಸತ್ಯವತಿಯ ಗರ್ಭದಲ್ಲಿ ಹುಟ್ಟಿದ್ದು, ದ್ವೀಪದಲ್ಲಿ. ಸೊ ನದಿ ನಡುವೆ, ಅದಕ್ಕೋಸ್ಕರ ದ್ವೈಪಾಯನ ಅಂಥೇಳಿ. ಸೊ ವ್ಯಾಸ ಅಂದರೆ ವಿಭಾಜನೆ ಮಾಡುವವರಿಗೆ ವ್ಯಾಸ ಅಂತ ಹೇಳ್ತಾರೆ. ವಿಭಾಜನೆಗೆ ಎಲ್ಲ ವೇದಗಳನ್ನು ವಿಭಾಜನೆ ಮಾಡಿದವರು. ಮೊದಲು ಒಂದೇ ವೇದ ಇತ್ತು, ಅದನ್ನು ಈ ಕಲಿಯುಗದ ಜನರಿಗೆ ಏನು ಮಾಡಬೇಕು, ಅದು ಸರಳ ಆಗಲಿ ಅಂಥೇಳಿ 4 ಭಾಗ ಮಾಡಿ, ಮತ್ತು ಅದರಲ್ಲಿನೂ ಎಷ್ಟೋ ವಿಭಾಗಗಳನ್ನು ಮಾಡಿ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂಥೇಳಿ ಬೇರೆ ಬೇರೆ ವಿಭಾಜನೆ ಮಾಡಿ. ಸೊ ಮತ್ತು 6 ಪುರಾಣ, ಸತ್ವಗುಣದವರಿಗೆ 6 ಪುರಾಣಗಳು, ರಜೋಗುಣದವರಿಗೆ 6 ಪುರಾಣಗಳು, ತಮೋಗುಣದವರಿಗೆ 6 ಪುರಾಣಗಳು ವರ್ಣನೆ ಮಾಡಿದರು. ಯಾಕಂದರೆ ಎಲ್ಲರೂ ನಾವು ಕೃಷ್ಣನ ಬಗ್ಗೆ ಹೇಳ್ಬೋದು,
ಆದರೆ ಎಲ್ಲರೂ ಆಕರ್ಷಿತರಾಗಲ್ಲ ಕೃಷ್ಣನ ಸುಂದರ ರೂಪಕ್ಕೆ. ಒಂದಿಷ್ಟು ಜನರಿಗೆ ಉಗ್ರ ರೂಪಗಳು ಬೇಕು. ಒಂದು 10-12 ಕೈಗಳು, ಅದರಲ್ಲಿ ಎಷ್ಟೋ ಆಯುಧಗಳು, ನಾಲಿಗೆ ಹೊರಗೆ ಬಂದಿರಬೇಕು, ಕೋರೆ ಹಲ್ಲು ಅಂತೀವಲ್ಲ, ಏನಂತಾರೆ, ಕೋರೆ ಹಲ್ಲು ಬಂದಿರಬೇಕು, ಉಗ್ರ ರೂಪಗಳು ಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರಿಗೂ ಯಾರನ್ನಾದರೂ ಒಂದು ಸ್ವಲ್ಪ ಆರಾಧನೆ ಮಾಡಲಿ ಅಂಥೇಳಿ, ನಾಸ್ತಿಕ ಆಗೋಕ್ಕಿಂತ ಸ್ವಲ್ಪ ಏನೋ ಒಂದು ಭಗವದ್ ಭಾವನೆ ಬರಲಿ ಅಂಥೇಳಿ ಅವ್ರಿಗೆಲ್ಲ ಬೇರೆ ಬೇರೆ ಪುರಾಣ. ಅದಕ್ಕೋಸ್ಕರ ಬೇರೆ ಬೇರೆ ಪುರಾಣಗಳಲ್ಲಿ ಏನಾಗಿದೆ, ಬೇರೆ ಬೇರೆ ದೇವತೆಗಳ ವರ್ಣನೆ ಆಗಿದೆ. ಅವರೇ ಶ್ರೇಷ್ಠ ಅಂಥೇಳಿ ವರ್ಣನೆ ಆಗಿದೆ. ಅವರ ಶ್ರದ್ಧೆಯನ್ನು ಸ್ಥಾಪನೆ ಮಾಡಲಿಕ್ಕೆ, ಸ್ಥಿರ ಮಾಡಲಿಕ್ಕೆ, ಆ ವ್ಯಕ್ತಿಯಲ್ಲಿ ಆ ವಿಗ್ರಹದಲ್ಲಿ ಏನು ಶ್ರದ್ಧೆಯನ್ನು ಸ್ಥಿರ ಮಾಡಲು, ಸ್ಥಾಪನೆ ಮಾಡಲಿ ಏನೋ ಆ ಥರ ವೇದವ್ಯಾಸರು ವರ್ಣನೆ ಮಾಡಿದರು. ಮತ್ತು ಮಹಾಭಾರತ, ರಾಮಾಯಣ, ಮಹಾಭಾರತವನ್ನು ಬರೆದ್ರು. ತತ್ವಜ್ಞಾನ ಎಲ್ರಿಗೂ ಹಿಡಿಸಲ್ಲ, ಅದಕ್ಕೋಸ್ಕರ ಏನು ಈ ಕಥಾರೂಪದಲ್ಲಿ ಎಲ್ಲ ಪೌರಾಣಿಕ ಕಥೆಗಳ ಅನುಸಾರವಾಗಿ ಅದನ್ನು ಕೊಟ್ಟರು. ಅದರಲ್ಲಿ ಭಗವದ್ಗೀತೆ ಇಟ್ಟರು. ಬರೀ ಭಗವದ್ಗೀತೆ ಓದಂತ ಹೇಳಿದರೆ ಓದಲಿಕ್ಕಾಗಲ್ಲ, ಬರೀ ತತ್ವಜ್ಞಾನ ಇರುತ್ತೆ ಅದರಲ್ಲಿ. ಅದರ ಜೊತೆ ಜೊತೆ ಒಂದು ಸ್ವಲ್ಪ ಸ್ಟೋರಿ ಕಥೆಗಳನ್ನು ಹೇಳಿದರು. ಕಥೆಗಳಂದರೆ ಅವು ದಂತಕಥೆ ಅಲ್ಲ, ಅವು ಪೌರಾಣಿಕ ಕಥೆಗಳು, ಐತಿಹಾಸಿಕ ಕಥೆಗಳು. ಸೊ ಇಷ್ಟೆಲ್ಲ ಆದ ನಂತರ ಏನು ಬರೆದ್ರು, ವೇದಾಂತ ಸೂತ್ರವನ್ನು ಬರೆದ್ರು. ಎಲ್ಲ ವೇದದ ಮರ್ಮವನ್ನು ಸೂತ್ರ ರೂಪದಲ್ಲಿ ಕೊಟ್ಟರು. ಸೂತ್ರ ರೂಪದಲ್ಲಿ ಏನು, ಮೊದಲಿನ ಕಾಲದಲ್ಲಿ ಗ್ರಂಥಗಳನ್ನು ಇರ್ತಿರ್ಲಿಲ್ಲ. ಗ್ರಂಥದಿಂದ ಓದೋದಂದ್ರೇನು, ಅದು ಅಜ್ಞಾನಿಗಳ, ಮೂರ್ಖರ ಲಕ್ಷಣ ಅದು. ಹಾಗಂತೇಳಿ ನಾವು ಗ್ರಂಥ ಓದೋದು ಬಿಡಬಾರ್ದು. ಅವರು ತುಂಬ ಅವರ ಸ್ಮರಣೆ, ಫೋನ್ ಹೆಸರಿಗೆ, ಅವರ ಸ್ಮರಣ ಶಕ್ತಿ, ನೆನಪಿನ ಶಕ್ತಿ ತುಂಬ ಪ್ರಬಲವಾಗಿರ್ತಿತ್ತು. ಅದಕ್ಕೋಸ್ಕರ ಬರೀ ಸೂತ್ರ ರೂಪದಲ್ಲಿ ಎಲ್ಲ ಜ್ಞಾನವನ್ನು ನೆನಪಿಟ್ಕೋತಿದ್ರು. ಸೂತ್ರವನ್ನು ಕಂಠಪಾಠ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಎಲ್ಲ ಜ್ಞಾನ ತಲೆಯಲ್ಲಿರ್ತಿತ್ತು. ಸೂತ್ರ ಅಂದರೆ ಏನು, ಕಡಿಮೆ ಅಕ್ಷರಗಳಲ್ಲಿ ಬರೆದದ್ದನ್ನು ಸೂತ್ರ ಅಂತ ಹೇಳ್ತಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂ ಚ ಸೂತ್ರಂ ಸೂತ್ರ ವಿಧೋ ವಿಧು ಅಂತ. ಸೂತ್ರದ ಪರಿಭಾಷೆ, ಅರ್ಥವನ್ನು ವಾಯುಪುರಾಣದಲ್ಲಿ, ಈ ಶ್ಲೋಕ ವಾಯುಪುರಾಣದಿಂದ. ಅಲ್ಪಾಕ್ಷರಂ, ಅಲ್ಪ ಅಕ್ಷರದಲ್ಲಿರ್ಬೇಕು. ಸೊ ಈ ಸೂತ್ರದ ರೂಪದಲ್ಲಿ ಬರೆದರೆ, ಸೊ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ನಾಗರಿಕತೆ ಎಲ್ಲಿಂದ ಆರಂಭ ಅಂದರೆ, ಮೋಸ್ಟ್ ಡೆವಲಪ್ಡ್ ಸಿವಿಲೈಸೇಷನ್ ಅಂದರೆ ಎಲ್ಲಿಂದ ಜನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಒಂದು ನಾಗರಿಕತೆಯ ಒಂದು ಪ್ರಗತಿ ಅಂಥೇಳಿ ಜನರು ತಿಳ್ಕೊಂಡಿದ್ದಾರೆ ಈಗ ಪಾಶ್ಚಾತ್ಯ ದೇಶದಲ್ಲಿ ಆ ಥರ. ಆದರೆ ನಮ್ಮ ದೃಷ್ಟಿಕೋನದ ಅನುಸಾರ, ವೈದಿಕ ದೃಷ್ಟಿಕೋನದ ಅನುಸಾರ ಬರೆಯುವುದಂದರೆ ಅದು ಅಧೋಗತಿ. ಅದು ಯಾಕಂದರೆ ನಿಮ್ಮಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಅದು ಬರೀ ಶ್ರುತಿಧರ ಅಂದರೆ ಕೇಳಿ ನೆನಪಿಟ್ಕೊಳ್ಳೋರು, ಒಂದು ಬಾರಿ ಕೇಳಿ, ಗುರುವಿನಿಂದ ಕೇಳಿ ನೆನಪಿಟ್ಕೊಳ್ಳೋರಿಗೆ ಶ್ರುತಿಧರ ಅಂತ ಹೇಳ್ತಾರೆ. ಸೊ ಗುರು ಹೇಳ್ತಾ ಇದ್ರು, ಶಿಷ್ಯರು ಅದನ್ನು ಕೇಳಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಿದ್ರು. ಸೊ ಆದರೆ ಇರಲಿ ಈಗ, ಅದಕ್ಕೋಸ್ಕರ ವೇದವ್ಯಾಸರು ಈ ಕಲಿಯುಗದ ಜನರ ಮೇಲೆ ಕೃಪೆ ತೋರಿಸ್ಲಿಕ್ಕೆ ಇದನ್ನೆಲ್ಲ ಗ್ರಂಥ ರೂಪದಲ್ಲಿ ಬರೆದ್ರದು, ಎಲ್ಲ ವೇದದ ಜ್ಞಾನವನ್ನು. ಸೊ ಅದು ಅವರ ಕೊಡುಗೆ. ಮತ್ತು ಚೈತನ್ಯ ಚರಿತಾಮೃತದಲ್ಲಿ ಒಂದು ತುಂಬ ಸುಂದರವಾದ ಶ್ಲೋಕ ಇದೆ. ಮಾಯಾಮುಗ್ಧ ಜೀವೇರ್ ನಹಿ ಕೃಷ್ಣೇರ್ ಜ್ಞಾನ್ ಅತೈವ ಇಲ್ಲಿ ಆ ಶ್ಲೋಕವನ್ನು ನಾನು ಮರಿತಾ ಇದ್ದೇನೆ. ನೋ ನಾಟ್ ದಟ್. ಅದನ್ನು ಪ್ರಭುಪಾದರು ಭಾಗವತದ ಭಗವದ್ಗೀತೆಯ ಆರಂಭದಲ್ಲೇ ಉಲ್ಲೇಖ ಮಾಡ್ತಾರೆ ಅವರು. ಮಾಯಾಮುಗ್ಧ ಜೀವೇ ನಾಹಿ ಸ್ವತಃ ಕೃಷ್ಣ ಜ್ಞಾನ್ ಜೀವೇರ ಕೃಪಾ ಕೈಲ
ಕೃಷ್ಣ ವೇದ ಪುರಾಣ. ಇದು ಬಾಂಗ್ಲಾ ಭಾಷೆಯಲ್ಲಿದೆ. ಮಾಯಾ ಮುಗ್ಧ ಜೀವೇರ್ ನಾಹಿ ಸ್ವತಃ ಕೃಷ್ಣ ಜ್ಞಾನ. ಈ ಮಾಯೆಯಿಂದ ಭ್ರಾಂತಿಗೊಂಡ ಜೀವಿಗಳಿಗೆ ಕೃಷ್ಣನ ಬಗ್ಗೆ ಜ್ಞಾನ ಇಲ್ಲ. ನಾವೆಲ್ಲರೂ ಮರ್ತು ಬಿಟ್ಟಿವಲ್ಲ, ಭಗವಂತನನ್ನು ಮರ್ತು ಬಿಟ್ಟಿವಿ ನಾವು, ಕೃಷ್ಣನ. ಜೀವೇರ ಕೃಪಾ ಕೈಲೆ, ಜೀವರ ಮೇಲೆ ಕೃಪೆಯನ್ನು ತೋರಿಸಿ ಏನು ಮಾಡಿದರು? ಕೃಷ್ಣ ವೇದ ಪುರಾಣ, ಕೃಷ್ಣನೇ ವೇದ ಪುರಾಣವನ್ನು ಕೊಟ್ಟಿದ್ದು. ಇಲ್ಲಿ ಕೃಷ್ಣ ಅಂದರೆ ಇಲ್ಲಿ ವೇದವ್ಯಾಸರ ಬಗ್ಗೆ ಹೇಳ್ತಾರೆ. ಯಾಕಂದರೆ ಅವರು ಕೃಷ್ಣನ ಅವತಾರ. ಅವರು ವೇದವ್ಯಾಸರಿಗೆ ಸಾಹಿತ್ಯಿಕ ಅವತಾರ ಅಂತ ಹೇಳಿಸಲಾಗಿದೆ. ಸಾಹಿತ್ಯಿಕ ಅವತಾರ ಅಂದ್ರೇನು? ಸಾಹಿತ್ಯಗಳನ್ನು ಬರೀಲಿಕ್ಕೆ, ಗ್ರಂಥಗಳನ್ನು ಬರೀಲಿಕ್ಕೆ ಅವತರಿಸಿದ ಕೃಷ್ಣನ ರೂಪ. ಅದಕ್ಕೋಸ್ಕರ ಕೃಷ್ಣ ದ್ವೈಪಾಯನ ವ್ಯಾಸ ಅಂತ ಹೇಳಿ. ಸೊ ಗುರು ಅಂದರೆ ಕೃಷ್ಣನ ಪ್ರತಿನಿಧಿ ಆಗಿರಬೇಕು, ಅಥವಾ ವೇದವ್ಯಾಸರ ಪ್ರತಿನಿಧಿ ಆಗಿರಬೇಕು. ವೇದವ್ಯಾಸರ ಹೇಳಿದ್ದನ್ನೇ ಹೇಳಬೇಕು, ತಮ್ಮದೇ ಹೇಳೋದಲ್ಲ. ಸೊ ಯಾರು ನಿಜವಾದ ಗುರು ಯಾರು ಹೇಳ್ತಾರೆ? ಯಾರು ವೇದವ್ಯಾಸ ಹೇಳಿದ್ದನ್ನು ಯಥಾರೂಪವಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಇದು ಭಗವದ್ಗೀತೆ ಯಥಾರೂಪ ಅಂತ, ಯಥಾರೂಪ ಹೇಳೋದು. ಅವರು ನಿಜವಾದ ಗುರು. ಬರೀ ಹಾಗೆ ಒಂದು ಹೆಸರು ಸದ್ಗುರು ಜಗದ್ಗುರು ಅಂತ ಹೇಳಿ ಇಟ್ಕೊಂಡ್ರಲ್ಲ. ಈ ಜಗದ್ಗುರು ಒಂದು ದೊಡ್ಡ ಜೋಕ್ ಆಗಿಬಿಟ್ಟಿದೆ ಈಗ. ಒಂದು 4 ಜನ ಶಿಷ್ಯರು ಇರಲ್ಲ, ಅಥವಾ ಅವರ ಹಳ್ಳಿ ಅಥವಾ ಪಟ್ಟಣದ ಹೊರಗಡೆ ಅವರ ಹೆಸರು ಯಾರೂ ಕೇಳಿರಲ್ಲ, ಜಗದ್ಗುರು ಅಂತೇಳಿ ಹೆಸರು ಇಟ್ಕೊಂಡ್ಬಿಡ್ತಾರೆ. ನಿಜವಾದ ಜಗದ್ಗುರು ಯಾರು? ಶ್ರೀಲ ಪ್ರಭುಪಾದರು. ಪೂರಾ ಜಗತ್ತಿನಾದ್ಯಂತ ಯಾರಿಗೆ ಶಿಷ್ಯರಿದ್ದಾರಲ್ಲ ಅವರು ಜಗದ್ಗುರು, ಹೌದಲ್ಲ? ಇದು ನಿಜವಾದ ಉದಾಹರಣೆ, ಜಗದ್ಗುರು ಉದಾಹರಣೆ. ಸೊ ಈ ಥರ ಭಗವಂತನನ್ನು, ಸದ್ಗುರು ಶಬ್ದದ ಅರ್ಥ ಅದೇ, ಸತ್ಯವನ್ನು, ಪರಮ ಸತ್ಯದ ಬಗ್ಗೆ, ಕೃಷ್ಣನ ಬಗ್ಗೆ ಯಾರು ಹೇಳ್ತಾರಲ್ಲ ಅವರು ಸದ್ಗುರು. ಹಾಗೆ ಹೆಸರು ಇಟ್ಕೊಂಡು ಏನೋ ಒಂದು ಪೊಲಿಟಿಕಲ್ ಡ್ರಾಮಾ ಮಾಡಿ, ನಾನು ಅದು ಮಾಡ್ತೀನಿ, ಗಿಡ ಇಡ್ತೀನಿ, ಒಂದು ಕಡೆ ಗಿಡ ಇಡೋದು, ಇನ್ನೊಂದು ಕಡೆ ದೊಡ್ಡ ಬೈಕ್ ಓಡಿಸೋದು. ಬೈಕ್ ಓಡಿಸೋದ್ರಿಂದ ಎಲ್ಲ ಮಾಲಿನ್ಯತೆ ಆಗಲ್ವಾ? ಫ್ಯಾನ್ಸಿ ಬೈಕ್ ಇಟ್ಟು ಈ ಥರ ಗುರುಗಳಿದ್ದಾರೆ ಈಗಿನ ಕಾಲದಲ್ಲಿ. ಸೊ ವೇದವ್ಯಾಸರ ಅಭಿಪ್ರಾಯವನ್ನು, ಮತವನ್ನು ಯಾರು ಸ್ಥಾಪನೆ ಮಾಡಿದಾರ ಅವರು ನಿಜವಾದ, ಅವರು ಗುರು. ಸೊ ಗುರು ಪೂರ್ಣಿಮಾ ಅಂದರೆ ವೇದವ್ಯಾಸರ ಪ್ರತಿನಿಧಿಯನ್ನು ನಾವು ಆರಾಧನೆ ಮಾಡ್ತೀವಿ, ವ್ಯಾಸ ಪೂರ್ಣಿಮಾ. ಅದಕ್ಕೆ ಗುರು ಪೂಜಕ್ಕೂ ಏನಂತಾರೆ? ವ್ಯಾಸ ಪೂಜಾ ಅಂತ ಹೇಳ್ತಾರೆ. ಆದರೆ ನಿಜವಾದ ಇವೆಲ್ಲ ಶಬ್ದಗಳ ಸರಿಯಾದ ಅರ್ಥ ತಿಳ್ಕೋಬೇಕು. ಈಗಿನ ಕಾಲದಲ್ಲಿ ಬರೀ ಔಪಚಾರಿಕತೆ, ಇದನ್ನೆಲ್ಲ ಗುರು ಪೂರ್ಣಿಮಾ ಅನ್ನೋದು. ಆದರೆ ವೇದವ್ಯಾಸರ ಕೊಟ್ಟ ಜ್ಞಾನವನ್ನು ಕೊಡಲ್ಲ. ಸೊ ಇದು ಭಾಗವತ ಏನು? ಇಲ್ಲಿ ಎಲ್ಲ ಗ್ರಂಥಗಳನ್ನು ಬರೆದ ನಂತರನೂ ಅವರಿಗೆ ಒಂಥರ ಅಸಂತೋಷ ಇತ್ತು, ಸಂತೋಷ ಆಗಲಿಲ್ಲ ಅವರಿಗೆ. Whose is this? Whose phone? Miserable life. ಸೊ ಎಲ್ಲ ಗ್ರಂಥಗಳ ಬರೆದ ನಂತರ ಅವ್ರಿಗೆ ಇನ್ನೂ ಅವರು ಸಂತುಷ್ಟರಾಗಲಿಲ್ಲ. ಆವಾಗ ಅವರ ಗುರುಗಳು ನಾರದ ಮಹರ್ಷಿಗಳು ಬಂದು ಅವ್ರಿಗೆ ಅವರ ಏನು ತಪ್ಪು ಅಂಥೇಳಿ ತೋರಿಸ್ಕೊಡ್ತಾರೆ ಅವ್ರಿಗೆ. ನೀನು ನೇರವಾಗಿ ಕೃಷ್ಣನನ್ನು ಏನು ಮಾಡಲಿಲ್ಲ, ಹೊಗಳಲಿಲ್ಲ, ಅವನ ಗುಣ ಕೀರ್ತನೆ ಮಾಡಲಿಲ್ಲ ಅಂಥೇಳಿ. ಅಂದರೆ ವೇದಗಳಲ್ಲೇನೋ ಅಪ್ರತ್ಯಕ್ಷವಾಗಿ ನೀವು ಎಲ್ಲೂ ಕೃಷ್ಣ ವಿಷ್ಣು ಹೆಸರು ಶಬ್ದ ವಿರಳ ಬರುತ್ತೆ, ಏನೋ ಎಲ್ಲೋ ಒಂದೊಂದು ಕಡೆ ಬರುತ್ತೆ ಅಷ್ಟೇ. ವಿಶೇಷವಾಗಿ ಮೂಲ ವೇದಗಳಿರುತ್ತಲ್ಲ, ಬ್ರಹ್ಮ ಪರಮಾತ್ಮ ಈ ಥರ, ಭಗವಾನನು ಕಡಿಮೆ ಬರುತ್ತೆ ಶಬ್ದ, ಭಗವಂತ ಅಥವಾ ಭಗವಾನ್. ಬರೀ ಬ್ರಹ್ಮ ಜಾಸ್ತಿ. ಸೊ
ಸೊ ಬ್ರಹ್ಮ ಅಂದರೆ ಇವರೆಲ್ಲ ಏನು ಮಾಡ್ಕೊಂಡ್ಬಿಡ್ತಾರೆ, ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಅಂತ ಏನೇನೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಅಪ್ರತ್ಯಕ್ಷವಾಗಿ ಅಪರೋಕ್ಷ ಅಂತ ಹೇಳಿ ಅಪರೋಕ್ಷವಾಗಿ ವರ್ಣನೆ ಆಗಿದೆ. ಇಂಡೈರೆಕ್ಟ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರೆ ಅದಕ್ಕೆ. ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಯಾರು ಬೇಕಾದವರು ಏನು ಬೇಕಾದ ಅದರ ಅರ್ಥ ಕೊಟ್ಟು ಏನು ಬೇಕಾದನ್ನು ತಿಳ್ಕೊಬೋದು ಅಂತ. ಅದೇ ಆಯಿತು. ಈ ಎಲ್ಲ ಅದ್ವೈತವಾದ ಎಷ್ಟೋ ವಾದಗಳು ಹುಟ್ಕೊಂಡು ನೇರವಾಗಿ ಅವರು ವರ್ಣನೆ ಮಾಡಲಿಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಈ ಭೌತಿಕ ಜಗತ್ತಿನಲ್ಲಿ ಆಧ್ಯಾತ್ಮ, ವೇದ ಧರ್ಮ, ಸನಾತನ ಧರ್ಮ ಅಂಥೇಳಿ ಜನರು ಏನಾಗಬೇಕು, ಮೋಸ ಹೋಗ್ಬೇಕಂಥೇಳಿ ಆ ಥರ ಬರೆದ್ರು, ಮೋಸ ಮಾಡಿದರು. ಯಾಕೆ ಮೋಸ? ಯಾಕೆ ಮೋಸ? ಒಂದಿಷ್ಟು ಜನರಿಗೆ ಮೋಸ ಹೋಗೋದಿರುತ್ತೆ, ಅದಕ್ಕೋಸ್ಕರ ಅವ್ರಿಗೆ ವ್ಯವಸ್ಥೆ ಮಾಡಿದರೆ ಆ ಥರ. ವೇದದ ಹೆಸರಿನಲ್ಲಿ ಮೋಸ ಹೋಗೋದು, ಅದಕ್ಕೋಸ್ಕರ ಎಷ್ಟೋ ವೇದದ ಹೆಸರಿನಲ್ಲಿ ಜನ ಏನೇನೋ ಸಂಸ್ಥೆ ಕಟ್ಕೊಂಡಿದ್ದಾರೆ. ಆ ಸಮಾಜ ಈ ಸಮಾಜ ಅಂತ ಹೇಳಿ ಎಲ್ಲ. ಆದರೆ ಅವರು ನಿಜವಾದ ಭಗವದ್ಗೀತೆಯಲ್ಲಿ ವೇದವಾದ ರಥ ಅಂತ ಹೇಳಿ ಅವ್ರ ಬಗ್ಗೆ ಹೇಳಿದ್ದಾರೆ, ವೇದವಾದಿಗಳು ಅಂತೇಳಿ. ಆದರೆ ಅವರು ನಿಜವಾದ ವೈದಿಕ ಅನುಯಾಯಿಗಳಲ್ಲ. ವಿಮೋಹಾಯ ಚರಾಚರಸ್ಯ ಅಂಥೇಳಿ ಒಂದು ಶ್ಲೋಕ ಇದೆ ಪದ್ಮಪುರಾಣದಲ್ಲಿ. ಎಲ್ಲ ಜೀವಿಗಳನ್ನು ಮೋಹಿತಗೊಳಿಸಲು, ಭ್ರಾಂತಿಗೊಳಿಸಲು ಈ ಎಲ್ಲ ವೇದ ಪುರಾಣಗಳನ್ನು ಕೊಟ್ಟರು ಅಂಥೇಳಿ. ಸೊ ಅದಕ್ಕೋಸ್ಕರ ನಿಮಗೆ ಅಸಂತೋಷ ಇದೆ ಅಂತ ಹೇಳಿದರು ನಾರದ ಮುನಿಗಳು. ನೀವು ನೇರವಾಗಿ ಏನು ಮಾಡಬೇಕು, ಚರ್ಚೆ ಮಾಡಬೇಕಂತ ಹೇಳಿ. ಅದಕ್ಕೋಸ್ಕರ ಈ ಭಾಗವತ ಕೊನೆಗೆ ಇದನ್ನು ಅವರು ಬರೆದರು. ಇದರಲ್ಲಿ ಭಗವಂತನ ಅಲೌಕಿಕ ನಾಮ ರೂಪ ಗುಣಗಳ ಲೀಲೆಗಳನ್ನು ನೇರವಾಗಿ ವರ್ಣನೆ ಆಗಿದೆ. ಮೊದಲನೇ ಶ್ಲೋಕದಲ್ಲಿ ಸತ್ಯಂ ಪರಂ ಧೀಮಹಿ ಮಂಗಲ. ಸಾಮಾನ್ಯವಾಗಿ ಸಂಸ್ಕೃತ ಗ್ರಂಥಗಳನ್ನು ಅಥವಾ ವೈದಿಕ ಗ್ರಂಥಗಳ ಆರಂಭದ ಒಂದಿಷ್ಟು ಶ್ಲೋಕಗಳನ್ನು ಮಂಗಲಾಚರಣ ಶ್ಲೋಕಗಳು, ಮಂಗಲ ವಾಕ್ಯಗಳಂತ ಹೇಳಲಾಗಿದೆ. ಸೊ ಮಂಗಲ ವಾಕ್ಯಗಳು ಅಂತ ಹೇಳಿ. ಸೊ ಮಂಗಲ ವಾಕ್ಯದಲ್ಲಿ 3 ಥರ ವರ್ಣನೆ ಆಗುತ್ತೆ. ಒಂದು ಗುರು, ಭಗವಂತ ಮತ್ತು ಭಗವಂತನ ಶುದ್ಧ ಭಕ್ತರು ಅವರಿಗೆ ನಮಸ್ಕಾರ ಮಾಡೋದು. ಆಮೇಲೆ ಆಶೀರ್ವಾದ ಅಂದರೆ ಆಶೀರ್ವಾದ ಕೊಡೋದು. ಈ ಗ್ರಂಥವನ್ನು ಓದಿದರೆ ನಿಮಗೆ ಏನಾಗುತ್ತೆ ಅಂತ ಹೇಳಿ ಆ ಥರ ಆಶೀರ್ವಾದ ಮಾಡೋದು, ಅಥವಾ ಭಗವಂತನಿಂದ ಆಶೀರ್ವಾದ ಕೇಳೋದು. ವಸ್ತು ನಿರ್ದೇಶ. 3ನೇದಂದರೆ ಈ ಗ್ರಂಥದ ಉದ್ದೇಶವನ್ನು ಸ್ಥಾಪನೆ ಮಾಡೋದು, ಅದಕ್ಕೆ ವಸ್ತು ನಿರ್ದೇಶ. ನಮಸ್ಕಾರ, ಆಶೀರ್ವಾದ ಮತ್ತು ವಸ್ತು ನಿರ್ದೇಶ ಅಂಥೇಳಿ 3 ವಿಭಾಗಗಳಿದೆ ಮಂಗಲಾಚರಣದಲ್ಲಿ, ಮಂಗಲ ವಾಕ್ಯಗಳಲ್ಲಿ. ಸೊ ಮೊದಲನೇ ಶ್ಲೋಕನೇ ಏನು, ಸತ್ಯಂ ಪರಂ ಧೀಮಹಿ ಅಂಥೇಳಿ ವಸ್ತು ನಿರ್ದೇಶ, ಈ ಗ್ರಂಥದ ಉದ್ದೇಶ ಏನಂಥೇಳಿ ಸ್ಥಾಪನೆ ಮಾಡಲಾಗಿದೆ. ಈ ಗ್ರಂಥದ ಉದ್ದೇಶ ಪರಮ ಸತ್ಯವನ್ನು ವರ್ಣನೆ ಮಾಡೋದು, ನೇರವಾಗಿ ವರ್ಣನೆ ಮಾಡೋದು. ಸತ್ಯಂ ಪರಂ ಧೀಮಹಿ ಅಂಥೇಳಿ. ಸೊ ಮತ್ತು ಭಾಗವತದಲ್ಲಿ ಏನು ವರ್ಣನೆ, ಬರೀ ಕೃಷ್ಣನ ಬಗ್ಗೆ ವರ್ಣನೆ ಆಗಿದೆ. ಅದರಿಂದ ಏನು ಗೊತ್ತಾಗುತ್ತೆ, ಕೃಷ್ಣನೇ ಪರಮ ಸತ್ಯ ಅಂಥೇಳಿ ಗೊತ್ತಾಗುತ್ತೆ. ಸತ್ಯಂ ಪರಂ ಧೀಮಹಿ ಅಂತ ಮೊದಲನೇ ಶ್ಲೋಕದಲ್ಲಿ. ಇದರಲ್ಲಿ ಬೇರೆ ಏನು ಚರ್ಚೆ ಆಗಿಲ್ಲಲ್ಲ, ಕೃಷ್ಣನ ಬಗ್ಗೆನೇ ಚರ್ಚೆ ಆಗಿದೆ. ಸೊ ಮಂಗಲ ವಾಕ್ಯದಲ್ಲಿ ವೇದವ್ಯಾಸರು ಏನು ಹೇಳಿದ್ದಾರೆ, ಸತ್ಯಂ ಪರಂ ಧೀಮಹಿ, ಪರಮ ಸತ್ಯವನ್ನು ಇದರಲ್ಲಿ ವರ್ಣನೆ ಆಗುತ್ತೆ. ಅವನೇ ಎಲ್ಲದರ ಉದ್ಗಮ, ಸೃಷ್ಟಿ, ಪಾಲನೆ, ವಿನಾಶ, ಎಲ್ಲರನ್ನು ಭ್ರಾಂತಿಗೊಳಿಸೋವನು ಅವನೇ, ಬ್ರಹ್ಮನಿಗೆ ವೇದ ಜ್ಞಾನವನ್ನು ಕೊಟ್ಟವನು ಅವನೇ ಅಂಥೇಳಿ. ಸೊ ಇದು ಈ ಗ್ರಂಥದ, ಅದಕ್ಕೋಸ್ಕರ ಇದು ಸರ್ವೋಚ್ಚ ಗ್ರಂಥ, ಇದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ. ಸೊ ಎಲ್ಲರೂ ಇದನ್ನು, ಅದ್ವೈತವಾದಿಗಳು, ಆ ಮುಕ್ತ ಪುರುಷರು, ಆತ್ಮ ಸಾಕ್ಷಾತ್ಕಾರಿಗಳು, ಎಲ್ಲ ಋಷಿಮಣಿಗಳು ಎಲ್ಲರೂ ಇದನ್ನು ಅಧ್ಯಯನ ಮಾಡಬೇಕು. ಇದು ಈ ಶ್ಲೋಕದ ಅರ್ಥ. ಮತ್ತು
ಇದರಲ್ಲಿ ಬೇರೆ ಬೇರೆ 11 ಶಬ್ದಗಳು ಬಂದಿತ್ತಲ್ಲ. ಆತ್ಮಾರಾಮ ಮುನಿ ನಿರ್ಗ್ರಂಥ ಅಪಿ ಚ ಉರುಕ್ರಮ ಕುರ್ವಂತಿ ಅಹೈತು ಕಿಂ ಭಕ್ತಿಂ ಇತ್ತಂ ಭೂತ ಗುಣ ಹರಿ ಅಂತೇಳಿ 11 ಶಬ್ದಗಳಿದೆ ಈ ಶ್ಲೋಕದಲ್ಲಿ. ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ತಗೊಂಡು ಎಷ್ಟೋ ವ್ಯಾಖ್ಯಾನಗಳನ್ನು ಮಾಡ್ಬೇಕಂತ ಹೇಳಿ ನಾವು. ಅಹೈತುಕಿ ಅಂಥೇಳಿ ಹೇತು ಅಂದ್ರೆ ಏನು, ಒಂದು ಯಾವುದೇ ಉದ್ದೇಶ ಆಶೆ ಆಕಾಂಕ್ಷೆಗೆ ಹೇತು ಅಂತ ಹೇಳ್ತಾರೆ. ಅಹೈತುಕಿ ಭಕ್ತಿ ಅಂದರೆ ಯಾವುದೇ ಆಶೆ, ಭೌತಿಕ ಆಶೆ ಆಕಾಂಕ್ಷೆ ಇಲ್ಲದೆ ಬರೀ ಭಗವಂತನಿಗೆ ನನ್ನ ಸೇವೆ ಸಲ್ಲಿಸುವುದೇ ನನ್ನ ಉದ್ದೇಶ ಅಂಥೇಳಿ ಯಾರು ಮಾಡ್ತಾರಲ್ಲ ಅದಕ್ಕೆ ಅಹೈತುಕಿ ಭಕ್ತಿ ಅಂತ ಹೇಳ್ತಾರೆ. ನಾನು ಎಷ್ಟೋ ಶಬ್ದಗಳನ್ನು ಹೇಳಿದ್ನಲ್ಲ, ಅಹೈತುಕಿ ಭಕ್ತಿಗೆ ಶುದ್ಧ ಭಕ್ತಿನೂ ಅಂತ ಹೇಳ್ತಾರೆ, ಉತ್ತಮ ಭಕ್ತಿನೂ ಅಂತ ಹೇಳ್ತಾರೆ, ಕೇವಲ ಭಕ್ತಿನೂ ಅಂತ ಹೇಳ್ತಾರೆ, ಅನನ್ಯ ಭಕ್ತಿನೂ ಅಂತ ಹೇಳ್ತಾರೆ, ಅವ್ಯಭಿಚಾರಿಣಿ ಭಕ್ತಿನೂ ಅಂತ ಹೇಳ್ತಾರೆ. ಇದರ ವಿರುದ್ಧವಾಗಿ ಮಿಶ್ರ ಭಕ್ತಿಗಳಿದೆ. ಮಿಶ್ರ ಭಕ್ತಿ ಅಂತ ಹೇಳ್ತಾರೆ. ಮಿಶ್ರ ಅಂದರೆ ನಮ್ಮ ಭೌತಿಕ ಆಶೆ ಆಕಾಂಕ್ಷೆ ಎಲ್ಲ ಮಿಶ್ರಿತವಾಗಿ ಬಿಡುತ್ತೆ ಅಲ್ಲಿ. ಅದಕ್ಕೆ ಮಿಶ್ರ ಭಕ್ತಿ ಅಂತ ಹೇಳ್ತಾರೆ. ಭೌತಿಕ ಆಶೆ ಆಕಾಂಕ್ಷೆ ಮಿಶ್ರಣ ಮಾಡ್ತಾರಲ್ಲ ಅದಕ್ಕೆ ಆ ಥರ ಭಕ್ತಿಗೆ ಮಿಶ್ರ ಭಕ್ತಿ ಅಂತ. ಭಾಗವತದ 3ನೇ ಸ್ಕಂದದಲ್ಲಿ 81 ಪ್ರಕಾರದ ಮಿಶ್ರ ಭಕ್ತಿಗಳನ್ನು ವರ್ಣನೆ ಮಾಡಿದ್ದಾರೆ ಕಪಿಲ ಮುನಿಗಳು. 81 ಈ ಸಂಖ್ಯೆ ಹೇಗೆ ಬಂತು? ಈಗ ಭಕ್ತಿಯಲ್ಲಿ 9 ಅಂಗಗಳಿದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನಂ ಅಂಥೇಳಿ 9 ಇವು. ಶ್ರವಣ, ಕೀರ್ತನೆ, ಶ್ರವಣ ಭಗವಂತನ ಬಗ್ಗೆ ಕೇಳೋದು, ನಾಮಗಳನ್ನು ಗುಣಗಳನ್ನು ಎಲ್ಲ. ಕೀರ್ತನೆ ಅಂದರೆ ಭಗವಂತನನ್ನು ಗುಣ ಕೀರ್ತನೆ ಮಾಡೋದು, ಹೊಗಳೋದು, ಅಥವಾ ನಾಮ ಜಪ ಮಾಡೋದು, ನಾಮೋಚ್ಚಾರಣೆ ಮಾಡೋದು. ಸೊ ಸ್ಮರಣಂ ಭಗವಂತನ ಸ್ಮರಣೆ ಮಾಡೋದು. ಪಾದ ಸೇವನೆ ಸೇವೆ ಮಾಡೋದು. ಅರ್ಚನಂ ಈಗ ಎಲ್ಲ ಧೂಪ ದೀಪಗಳಿಂದ ಅರ್ಚನೆ ಪೂಜೆ ಮಾಡೋದು. ವಂದನಂ ಅಂದರೆ ಪ್ರಾರ್ಥನೆ ಮಾಡೋದು ಮತ್ತು ನಮಸ್ಕಾರ ಮಾಡೋದು. ದಾಸ್ಯಂ, ಸಾಕ್ಯಂ, ಆತ್ಮನಿವೇದನ. ದಾಸ್ಯಂ ಅಂದರೆ ಸೇವಕನಾಗೋದು, ಭಗವಂತನ ಸೇವೆ, ಕೈಂಕರ್ಯ, ಭಗವಂತನ ಸೇವೆಗೆ ಏನೇನು ಬೇಕಲ್ಲ ಅದನ್ನು ಆ ಥರ ಸೇವೆ ಮಾಡೋದು. ಇಲ್ಲೆಲ್ಲ ಬಂದು ಮಾಡ್ತಿರಲ್ಲ, ಭಗವಂತನಿಗೆ ಪ್ರಸಾದ ಮಾಡೋದ್ರಲ್ಲಿ ಸಹಾಯ ಮಾಡೋದು, ಅಥವಾ ಇದನ್ನು ಮಂದಿರ ಮಾರ್ಜನ ಮಾಡೋದು, ಅಥವಾ ಪಾತ್ರೆಗಳನ್ನು ತೊಳೆಯೋದು, ಈ ಥರ ಬೇರೆ ಬೇರೆ ಥರ ಸೇವೆಗಳಿರ್ತದೆ. ಅದಕ್ಕೆ ದಾಸ್ಯಂ ಅಂತ ಹೇಳ್ತಾರೆ. ಸಾಕ್ಯಂ ಭಗವಂತನ ಹಿತಚಿಂತಕ, ಆಗೋದು. ಅಂದರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಎಲ್ಲ ನಾಸ್ತಿಕರ ವಿರುದ್ಧ ಏನು ಮಾಡೋದು, ನಮ್ಮ ವಾದಗಳನ್ನು, ಭಕ್ತಿಯ ವಾದವನ್ನು ಸ್ಥಾಪನೆ ಮಾಡೋದು. ಅದಕ್ಕೆ ಸಾಕ್ಯಂ ಅಂತ ಹೇಳ್ತಾರೆ. ಅಥವಾ ಭಗವಂತನಲ್ಲಿ ದೃಢ ವಿಶ್ವಾಸ ಇರುವುದು ಸಾಕ್ಯಂ ಅಂತ. ಹೀಗೆ ಪಾಂಡವರಲ್ಲಿತ್ತಲ್ಲ ದೃಢ ವಿಶ್ವಾಸ, ಆ ಥರ ಇವು 9 ನವವಿಧ ಭಕ್ತಿ ಇವು. ಸೊ ಇವುಗಳ ಬಗ್ಗೆ ಚರ್ಚೆ ಮಾಡೋಣ ಒಂದ್ಸಲ. ಈ 9 ಮತ್ತು 3 ಗುಣಗಳು ಎಷ್ಟಾಯಿತು? ನಾವು ಗುಣಾಕಾರ ಮಾಡಿದರೆ 27 ಆಯ್ತಲ್ಲ. 3 ಗುಣಗಳು, ಈ 3 ಗುಣಗಳ ಮಿಶ್ರಣ ಆದರೆ, ಈಗ ರಜೋಗುಣದಲ್ಲಿ ಶ್ರವಣ ಮಾಡೋದು. ಈಗ ರಜೋಗುಣದಲ್ಲಿ ಶ್ರವಣ ಅಂದ್ರೆ ಏನು? ಮೊಬೈಲ್ ಆನ್ ಮಾಡಿಡೋದು, ಕೇಳುವಾಗ ಮೊಬೈಲ್ ಅಟೆಂಡ್ ಮಾಡೋದು, ಶಾಂತ ಕೊಡಲ್ಲ. ನಾನು ಹೇಳಿದ್ನಲ್ಲ ರಜೋಗುಣ ಅಂದ್ರೆ ಏನು? ಕ್ರಿಯಾಶೀಲ ಅದು. ಅಥವಾ ಈ ಭಗವಂತನ ಬಗ್ಗೆ ಪ್ರವಚನ ಉಪನ್ಯಾಸ ಮಲಗೋದು, ಅವಾಗ ನಿದ್ರೆ ಮಾಡೋದು, ಅದು ತಮೋಗುಣದಲ್ಲಿ ಶ್ರವಣ. ಅದು ಈ ಥರ ಬೇರೆ ಬೇರೆ ಈ ಶ್ರವಣ ಕೀರ್ತನೆ ಏನಿದೆ ಈ ಸತ್ವ ರಜ ತಮೋಗುಣದಲ್ಲಿ ಆಗುತ್ತೆ, ನಮ್ಮ ಗುಣಗಳ ಅನುಸಾರವಾಗಿ. ಮತ್ತು 27 ಆಯಿತು. ಈಗ 27 ಥರ ಆಯಿತು. 3 ಥರ ಶ್ರವಣ, 3 ಥರ ಕೀರ್ತನ, 3 ಥರ ಸ್ಮರಣ ಭಗವಂತನ ಸ್ಮರಣೆ ಮಾಡುವಾಗ ನಿದ್ರೆ ಮಾಡೋದು. ಸೊ ಈ ಥರ 27 ಆಯಿತು. ಇನ್ನು 81 ಹೇಗೆ ಬಂತದು? ಈ ಪ್ರತಿಯೊಂದು ಗುಣಗಳಲ್ಲಿ 3 ಹಂತಗಳಿರುತ್ತೆ, 3 ಸ್ತರಗಳಿರುತ್ತೆ.
ಮೂರು 3 degrees in each of this. ತೀವ್ರ, ಮೃದು ಮತ್ತು ಏನಂತಾರೆ ಅದಕ್ಕೆ, ತೀವ್ರ ಆಯ್ತದು, ತೀವ್ರ, ಮಧ್ಯಮ, ಮೃದು ಅಂದರೆ ಮೃದುವಾಗಿ ಗುಣಗಳ ಪ್ರಭಾವ ಇರುತ್ತೆ. ಸ್ವಲ್ಪ ಏನೋ ನಿದ್ದೆ ಬಂದು ಹೋಗಿಬಿಡುತ್ತೆ ಅದಕ್ಕೆ ಮೃದು, ಮಧ್ಯಮ, ತೀವ್ರ. ಸೊ ಎಷ್ಟಾಯಿತು? 27, 3 ಗುಣಾಕಾರ ಮಾಡಿದರೆ 81 ಆಯಿತು. ಸೊ ಈ ಥರ 81 ವಿಧದ ಭಕ್ತಿಗಳು, ಮಿಶ್ರ ಭಕ್ತಿಗಳಿರುತ್ತೆ. ಅಶುದ್ಧ ಭಕ್ತಿ ಇದು. ಇದ್ರ ಮೇಲೆ ಏನೋ ಶುದ್ಧ ಭಕ್ತಿ ಇದೆ, ಅದ್ರ ಮೇಲೆ ಅದು ಶುದ್ಧ ಭಕ್ತಿ ಅಂದರೆ. ಇದು ಒಂದು ಭಕ್ತಿಯ ವಿಜ್ಞಾನ ಇದೊಂದು ದೊಡ್ಡ ವಿಜ್ಞಾನ ಇದು. ಇದ್ರ ಬಗ್ಗೆ ತುಂಬ ಚರ್ಚೆ, ತುಂಬ ವರ್ಣನೆ ಆಗಿದೆ ಈ ಭಾಗವತದಲ್ಲಿ, ಮತ್ತು ನಮ್ಮ ಆಚಾರ್ಯರನ್ನು ತುಂಬ ವರ್ಣನೆ ಮಾಡಿದ್ದಾರೆ. ಇದರಲ್ಲಿ ಬರೀ 81 ಅಂಥೇಳಿ ಶ್ಲೋಕದಲ್ಲಿ ಓದಿದಾಗ ಬರೀ 81 ಥರ ಭಕ್ತಿ ಬಗ್ಗೆ. ಆದರೆ ಇದನ್ನು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅಂಥೇಳಿ ಒಬ್ಬ ನಮ್ಮ ಆಚಾರ್ಯರು ಹೇಗೆ ಇದನ್ನು 81 ಬಂತಂತ ಹೇಳಿ ಅವರು ವರ್ಣನೆ ಮಾಡ್ತಾರೆ. ಅವರು ಹೀಗೆ ಆಚಾರ್ಯರು ತುಂಬ ವರ್ಣನೆ ಮಾಡಿದ್ದಾರೆ. ಇದೊಂದು ದೊಡ್ಡ ವಿಜ್ಞಾನ ಇದು. ಇದನ್ನು ತಿಳ್ಕೊಬೇಕು ಚೆನ್ನಾಗಿ. ಪ್ರವಚನ ಕೇಳಬೇಕು, ತುಂಬ ಅಧ್ಯಯನ ಮಾಡಬೇಕು ಈ ಎಲ್ಲ ಗ್ರಂಥಗಳನ್ನು. ಎಲ್ಲರ ಕಡೆ ಇದೆ ಅಲ್ಲ ಭಾಗವತ ಸೆಟ್ಟು? ಭಾಗವತ ಎಲ್ಲರಲ್ಲೇ ಇದೆ. ಸೊ ಈ ಥರ ಅಶುದ್ಧ ಭಕ್ತಿಗಳಿದೆ, ಎಷ್ಟೋ ಅಶುದ್ಧ ಭಕ್ತಿಗಳು. ಇದರ ಮೇಲೆ ಏನೋ ಶುದ್ಧ ಭಕ್ತಿ, ಅಹೈತುಕಿ ಭಕ್ತಿ. ಕುರುವಂತೆ ಅಹೈತುಕಿಂ ಭಕ್ತಿ ಅಂದರೆ ಶುದ್ಧ ಭಕ್ತಿ ಅದು. ಈ ಶ್ಲೋಕದ, ಆತ್ಮಾರಾಮ ಶ್ಲೋಕದ ಭಾವಾರ್ಥದಲ್ಲಿ ಇದನ್ನೆಲ್ಲ ಪ್ರಭುಪಾದರು ಹೇಳಿದ್ದಾರೆ. ತುಂಬ ಇದೆ ಅದರಲ್ಲಿ. ಆದರೆ ಅವರು ಸಂಕ್ಷೇಪವಾಗಿ ಮತ್ತು ತುಂಬ ಆಳವಾಗಿ ಬರೆದಿದ್ದಾರೆ ಇದನ್ನು. ಅವ್ರು ಬರೀ 81 ಥರ ಅಂಥೇಳಿ ಅಶುದ್ಧ ಭಕ್ತಿ ಅಂಥೇಳಿ ವರ್ಣನೆ ಮಾಡಿದ್ದಾರೆ. ಹೇಗೆ 81 ಅಂಥೇಳಿ ಅದು 3ನೇ ಸ್ಕಂದದಲ್ಲಿ ಬರುತ್ತದೆ. ಸೊ ಈ ಥರ 81. ಮತ್ತು ಈ ಭಕ್ತಿ ಹೇಗೆ ವಿಕಾಸ ಆಗತ್ತೆ? ಭಕ್ತಿ ಆರಂಭದಲ್ಲಿ ಸಾಧನ ರೂಪ ಇರುತ್ತೆ. ನಾವು ಸಾಧನೆ ಮಾಡ್ತೀವಿ, ಪ್ರತಿದಿನ 16 ಮಾಲೆ ಜಪ ಮಾಡೋದು, ಇದೊಂಥರ ವ್ರತ ಥರ ಸಾಧನೆ ಮಾಡೋದು. ಅದಾದ ನಂತರ ನಮ್ಮಲ್ಲಿ ಭಗವತ್ ಪ್ರೇಮ ನಮ್ಮ ಹೃದಯದಲ್ಲಿ ಹುಟ್ಕೊಳ್ಳುತ್ತೆ. ಭಗವದ್ ಭಾವ ಮತ್ತು ಭಗವತ್ ಪ್ರೇಮ ಹುಟ್ಟುತ್ತೆ. ಅದಕ್ಕೆ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಅಂತ ಹೇಳ್ತಾರೆ. ಸೊ ಮತ್ತು ಅದರಲ್ಲಿನೂ ಬೇರೆ ಬೇರೆ ಹಂತಗಳಿರುತ್ತೆ. ಸೊ ಅದನ್ನೆಲ್ಲ ಇಲ್ಲಿ ತಿಳ್ಕೋಬೇಕು. ಸೊ ಇದೆಲ್ಲ ನಮ್ಮ ಮುಕ್ತ ಅವಸ್ಥೆಯಲ್ಲೇ ಆಗುತ್ತೆ. ಮತ್ತು ಹರಿ ಹರಿ ಶಬ್ದದ ಅರ್ಥ ಏನು? ಎಲ್ಲ ಅಶುಭ ಏನಿರುತ್ತಲ್ಲ ನಮ್ಮಲ್ಲಿ ಅದನ್ನು ಏನು ಮಾಡೋದು? ನಾಶ ಮಾಡುವವನಿಗೆ ಹರಿ ಅಂತ ಹೇಳ್ತಾರೆ. ಹರಣ ಕನ್ನಡದಲ್ಲಿ. ನಾನು ಹರಿ ಶಬ್ದದ ಶಬ್ದಾರ್ಥಗಳನ್ನು ನೋಡಿದೆ, ಅದರಲ್ಲಿ ಹರಣ ಬರಲೇ ಇಲ್ಲ. ಹರಣ ಮಾಡೋನು ನನಗೇನು ಅನ್ನಿಸ್ತೆ ಅದು ಹಿಂದಿನಲ್ಲಿದೆ ಅಂತ. ಹಿಂದಿನಲ್ಲಂತೂ ಇದೆ ಅದು. ಆದರೆ ಅವರು ಬೇರೆ ಬೇರೆ ನಾಶ, ಕ್ಷೀಣ, ಅದು ಇದು ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಹರಣ ಅಂತೇಳಿ ನಿಮ್ಗೆ ಗೊತ್ತಾಗತ್ತಲ್ಲ, ಹರಣ ಅಂತ. ಅಂದರೆ ಯಾರು ಹರಣ ಮಾಡ್ಕೊಂಡು ಹೋಗುವವನು ಅವನಿಗೆ ಹರಿ ಅಂತ ಹೇಳ್ತಾರೆ. ನಮ್ಮಲ್ಲಿರುವ ಅಶುಭವನ್ನು ಹರಣ. ಅಶುಭ ಅಂದರೆ ಏನು? ನಮ್ಮಲ್ಲಿ ಏನು ಅಶುಭ ಇದೆ? ಎಲ್ಲ ಕಾಮ, ಕ್ರೋಧ, ಲೋಭ ಇವೆಲ್ಲ ಅವು ನಮ್ಮ ವೈಭವಗಳು. ಅವು ಭೌತಿಕ ಜೀವನದಲ್ಲಿರುವ ನಮ್ಮ ವೈಭವಗಳ ಗ್ಲೋರೀಸ್ ಆರ್ ಆಪುಲೆನ್ಸಸ್. ಅವನ್ನೆಲ್ಲ ನಾಶ ಮಾಡ್ತಾನೆ ಅವನು. ಅದಕ್ಕೆ ಅವನಿಗೆ ಹರಿ ಅಂತ ಹೇಳ್ತಾರೆ. ಇತ್ತಂಭೂತ ಗುಣೋ ಹರಿ ಅಂತ. ಸೊ ಇವೆಲ್ಲ ಶಬ್ದಗಳಿಂದ ಏನು ಗೊತ್ತಾಗುತ್ತೆ? ಅವನು ಅಲೌಕಿಕ ವ್ಯಕ್ತಿ ಅಂತ ಹೇಳಿ ಗೊತ್ತಾಗುತ್ತೆ. ನಾನು ಹಿಂದಿನ ವಾರನೂ ಚರ್ಚೆ ಮಾಡ್ತಾ ಇದ್ದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಏನಾದರೂ ಪ್ರಶ್ನೆ? Love of God had only attained by attaining these qualities. After reaching this stage, we will attain the love of God.
Any other? ಇಲ್ಲಿ ಪ್ರಶ್ನೆ ಏನಂದರೆ ಭಗವತ್ ಪ್ರೇಮವನ್ನು ಇವರಷ್ಟೇ ಪಡಿಬೋದಾ ಅಂತ ಹೇಳಿ ಪ್ರಶ್ನೆ ಇದೆ. ಆತ್ಮಾರಾಮ, ನಿರ್ಗ್ರಂಥ, ಮುನಿ ಇವರೆಲ್ಲ ಇದ್ದಾರಲ್ಲ, ಮೂರು ಜನ ವರ್ಣನೆ ಆಗಿದೆ ಅಲ್ಲ. ಆತ್ಮಾರಾಮ, ಮುನಿ ಮತ್ತು ನಿರ್ಗ್ರಂಥ ಅಂತೇಳಿ 3 ಜನ ವರ್ಣನೆ ಆಗಿದೆ ಈ ಶ್ಲೋಕದಲ್ಲಿ. ಅವರೇ ಕೃಷ್ಣ ಪ್ರೇಮವನ್ನು ಪಡಿಬೋದಾ ಅಂಥೇಳಿ. ಅದು ಒಂದು ಯೋಗ್ಯತೆ. ಕೃಷ್ಣ ಪ್ರೇಮವನ್ನು ಪಡಿಲಿಕ್ಕೆ ಇದು ಒಂದು ಎಲಿಜಿಬಿಲಿಟಿ ಅಂತೀವಲ್ಲ, ಯೋಗ್ಯತೆ, ಅರ್ಹತೆ. ಯಾಕಂದರೆ ನಾನು ಭಗವದ್ಗೀತೆ ಶ್ಲೋಕ ಹೇಳಿದ್ನಲ್ಲ, ಬ್ರಹ್ಮಭೂತ ಪ್ರಸನ್ನ ಆತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರ. ಲಭತೆ ಮೀನ್ಸ್ ಹಿ ಅಟೈನ್ಸ್, ಅವನು ಪಡಿತಾನೆ ಅಂತೇಳಿ, ನನ್ನ ಭಕ್ತಿಯನ್ನು, ಶುದ್ಧ ಭಕ್ತಿಯನ್ನು ಪಡಿತಾನೆ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಬ್ರಹ್ಮಭೂತ ಅವಸ್ಥೆಗೆ ಬಂದಾಗ. ಅದಕ್ಕೆ ರೂಪ ಗೋಸ್ವಾಮಿ ಭಕ್ತಿ ರಸಾಮೃತ ಸಿಂಧುನಲ್ಲಿ ಶುದ್ಧ ಭಕ್ತಿಯನ್ನು ಪಡೆಯಲು ಅರ್ಹತೆ ಏನು ಅಂಥೇಳಿ ಅದ್ರ ಬಗ್ಗೆ ವರ್ಣನೆ ಮಾಡಿದಾಗ ಆ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ ಅವರು, ಬ್ರಹ್ಮಭೂತ ಪ್ರಸನ್ನ ಆತ್ಮ ಶ್ಲೋಕವನ್ನು. ಸೊ ಬ್ರಹ್ಮಭೂತ ಬಂದಾಗ ನಮಗೆ ಶುದ್ಧ ಭಕ್ತಿ ಅಥವಾ ಪ್ರೇಮ ಭಕ್ತಿ ಸಿಗುತ್ತೆ ಅಂತ ಹೇಳಿ ಅದರ ಅರ್ಥ. ಆದರೆ ಅದಾದ ನಂತರ ರೂಪ ಗೋಸ್ವಾಮಿ ಏನು ವರ್ಣನೆ ಮಾಡ್ತಾರೆ ಅಂದರೆ, ನಾವು ಸಪ್ರೇಟಾಗಿ ಬ್ರಹ್ಮಭೂತ ಅವಸ್ಥೆಯನ್ನು ಅಥವಾ ಆತ್ಮಾರಾಮ, ನಿರ್ಗ್ರಂಥ ಈ ಅವಸ್ಥೆಯನ್ನು ಪಡಿಲಿಕ್ಕೆ ನಾವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಭಕ್ತಿ ಸಾಧನ ಭಕ್ತಿ ಮಾಡೋದ್ರಿಂದನೇ ಅದು ಒಂದು ಸ್ತರದಲ್ಲಿ, ಒಂದು ಹಂತದಲ್ಲೇ ಅದು ನಮಗೆ ಆ ಸ್ತರಕ್ಕೆ ಬಂದುಬಿಡ್ತೀವಿ, ನಾವು ಆ ಹಂತಕ್ಕೆ ಬಂದುಬಿಡ್ತೀವಿ. ಅದಕ್ಕಾಗಿ ನಾವು ಬೇರೆ ಏನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಆ್ಯಸ್ ವಿ ಗೋ ಆನ್ doing devotional service, at certain point we attain that. It is just a side product, Brahmabhuta stages. ಸೊ ಅದಕ್ಕಾಗಿ ನಾವು ಮುಕ್ತ ಪುರುಷರು, ಶುದ್ಧ ಆತ್ಮ ಸಾಕ್ಷಾತ್ಕಾರಿ ವ್ಯಕ್ತಿ ಆಗುವ ಅದಕ್ಕೆ ಬೇರೆ ಪರಿಶ್ರಮ ಮಾಡುವ ಅವಶ್ಯಕತೆ ಇಲ್ಲ. ನಾವು ಭಕ್ತಿ ಸಾಧನ ಭಕ್ತಿ ಮಾಡ್ತಾನೆ ಆ ಸ್ತರಕ್ಕೆ ಬಂದ್ಬಿಡ್ತೀವಿ. ಸೊ ದೀಸ್ 9 ಸ್ತರಗಳಿದೆ ಅಲ್ಲ, ಭಕ್ತಿಯಲ್ಲಿ 9 ಸ್ತರಗಳಿದೆ. ನಾವು 9 ವಿಧ ಭಕ್ತಿಯನ್ನು ಚರ್ಚೆ ಮಾಡಿದ್ದೀವಿ ಶ್ರವಣಂ ಕೀರ್ತನ. ಇನ್ನೂ 9 ಹಂತಗಳಿದೆ, ಸ್ತರ ಅಂತ ಹೇಳ್ತೀವಿ, ಹಂತಗಳಿದೆ ಅಲ್ಲ, ಸ್ಟೇಜಸ್, 9 ಸ್ಟೇಜಸ್ ಆಫ್ ಭಕ್ತಿ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ ಅಂತ. ಇದು 9 ಸ್ಟೆಪ್ಸ್ ಇವು. ಸೊ ಈ ಬ್ರಹ್ಮಭೂತ ರುಚಿ ಮತ್ತು ಆಸಕ್ತಿ ನಡುವೆ ಆಗುತ್ತೆ, ಬಿಟ್ವೀನ್ ರುಚಿ ಆ್ಯಂಡ್ ಆಸಕ್ತಿ. ಯು ಕಮ್ ಟು ಬ್ರಹ್ಮಭೂತ ಸ್ಟೇಜ್ ಆಟೋಮೆಟಿಕಲ್. ಮತ್ತೇನಿದೆ ಕೇಳೋದು? कुछ प्रश्न है, बोले. ಇಲ್ಲಿ ಒಂದು ಪ್ರಶ್ನೆ ಇದೆ, ಷಟ್ ಸಂದರ್ಭ ಅಂದರೆ ಏನು? ಷಟ್ ದರ್ಶನ್. ಷಟ್ ದರ್ಶನ್ ಅಂದರೆ ಏನು, ಅದರಲ್ಲಿ ಏನು ಜ್ಞಾನ ಇದೆ ಅಂಥೇಳಿ. ನಾನು ಅದರ ಮೇಲೆ ಒಂದು ಕ್ಲಾಸ್ ತೊಗೋಬೇಕಂತ ಮಾಡಿದ್ದೆ. ಒಂದು ಕ್ಲಾಸನ್ನು ಕಡಿಮೆ, ಬಟ್ ಇವತ್ತು ಅದರ ಬಗ್ಗೆನೇ ಹೇಳ್ಬೇಕಂತ ಮಾಡಿದ್ದೆ. ಆದರೆ ಇದು ಉಳಿದೈತೆ ಹಿಂದಿನ ವಾರದಿಂದ. ಎನಿವೆ, ಈಗ ಪ್ರಶ್ನೆ ಬಂದಿದೆ. ಈ ಭಾರತದಲ್ಲಿ 2 ಥರ ತತ್ವಜ್ಞಾನಗಳಿದೆ. ಡಿಸಾಸ್ಟರ್ ದೀಸ್ ಫೋನ್ಸ್. ಭಾರತದಲ್ಲಿ 2 ಥರ ತತ್ವಜ್ಞಾನಗಳಿದೆ, ಫಿಲಾಸಫೀಸ್ ಅಂತೀವಲ್ಲ ನಾವು. ಆಸ್ತಿಕ ಅವ್ರ ನಾಸ್ತಿಕ. ನಾಸ್ತಿಕ ಅಂದರೆ ಯಾರು ವೇದವನ್ನು ಒಪ್ಕೊಳ್ಳಲ್ಲ ಅವರಿಗೆ ನಾಸ್ತಿಕ ಅಂತ ಹೇಳ್ತಾರೆ. ಅವರಲ್ಲಿ
ಬೇರೆ ಬೇರೆ ಥರ ಇದ್ದಾರೆ. ಬೌದ್ಧ, ಜೈನ, ಚಾರ್ವಕ ಅಂಥೇಳಿ ವಿಶೇಷವಾಗಿ 3 ಗ್ರೂಪ್ ಇದೆ. ಅವ್ರದ್ದು ನಾಸ್ತಿಕ ದರ್ಶನ ಅಂತ ತತ್ವ ದರ್ಶನ ಅಂತೇಳಿ. ಆಮೇಲೆ ಆಸ್ತಿಕ ಅಂದರೆ ಯಾರು ವೇದವನ್ನು ಒಪ್ಕೊಳ್ತಾರಲ್ಲ ಅವರಲ್ಲಿ 6 ಜನ ಇದ್ದಾರೆ, 6 ಗ್ರೂಪ್ ಇದೆ. ಸಾಂಖ್ಯ ಯೋಗ 2, ನ್ಯಾಯ ವೈಶೇಷಿಕ, ಮೀಮಾಂಸಾ ವೇದಾಂತ ಅಂತೇಳಿ. ಸೊ ಈ ಥರ 6 ದರ್ಶನಗಳಿದೆ. ಇದಕ್ಕೆ ಷಡ್ ದರ್ಶನ ಅಂತ ಹೇಳ್ತಾರೆ, ಆಸ್ತಿಕ ದರ್ಶನ ಇವು. ಯಾಕೆ ಆಸ್ತಿಕ? ಯಾಕಂದರೆ ವೇದವನ್ನು ಅವರು ಒಪ್ಕೋತಾರೆ. ಎಲ್ಲರೂ ವೇದವನ್ನು, ಇವರೆಲ್ಲರೂ ವೇದವ್ಯಾಸರ ಅನುಯಾಯಿಗಳವರು. ಆದರೂ ಇದರಲ್ಲಿನೂ ಒಂಥರ ನಾಸ್ತಿಕತೆ ಬಂದ್ಬಿಟ್ಟಿದೆ. ಯಾಕಂದರೆ ಅವರು ವೇದವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ತಮ್ಮದೇ ಮತವನ್ನು ಸ್ಥಾಪನೆ ಮಾಡಿ, ಇದೇ ವೇದದ ಅರ್ಥ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ವೇದದ ಮೇಲೆ ಏನು ಮಾಡಿದ್ರು ಅವರು, ಬಾಧೆಯನ್ನು ಮತ್ತು ವೇದದ ಮೇಲೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸಾಂಖ್ಯ ಕಪಿಲ ಅಂಥೇಳಿ ಒಬ್ಬ, ಈಗ ಒಂದು ಕಪಿಲ ಅಂಥೇಳಿ ಒಂದು ಭಗವಂತನ ಕೃಷ್ಣನ ಅವತಾರ ಇದೆ. ಕಪಿಲ ದೇವಹೂತಿ ಪುತ್ರ ಆಗಿ ಬಂದದ್ದು ಆ ಕಪಿಲ ಅಲ್ಲ, ಒಬ್ಬ ನಾಸ್ತಿಕ ಕಪಿಲ ಅಂತ. ಅವನು ನಾಸ್ತಿಕ. ಅವನು ಅಂದರೆ ಇದರಲ್ಲಿ ಏನು, ವೇದಗಳಲ್ಲಿ 24 ಸಾಂಖ್ಯ ತತ್ವಗಳನ್ನು ವರ್ಣನೆ ಆಗಿದೆ, ಸಾಂಖ್ಯ ದರ್ಶನ ವರ್ಣನೆ ಆಗಿದೆ. ಇವೆಲ್ಲ 6 ದರ್ಶನಗಳು ವೇದಗಳಲ್ಲಿ ವರ್ಣನೆ ಆಗಿದೆ. ಆದರೆ ಅವರು ಅದನ್ನು ಸ್ವತಂತ್ರವಾಗಿ ತಗೊಂಡು ಪೂರ್ಣ ವೇದವನ್ನು ಏನು ಮಾಡಲಿಲ್ಲ, ಅದನ್ನು ಅವರು ಒಪ್ಕೊಳ್ಳಿಲ್ಲ. ಏನೋ ಎಲ್ಲೆಲ್ಲೋ ಒಂದೊಂದು ಭಾಗವನ್ನು ತಗೊಂಡು ಅದೇ ವೇದದ ಅರ್ಥ ಅಂಥೇಳಿ ಅವರು ವ್ಯಕ್ತಪಡಿಸಿದರು ಅವರು. ಈಗ ಸಾಂಖ್ಯದಲ್ಲಿ ಏನು 24 ತತ್ವಗಳನ್ನು ವರ್ಣನೆ ಮಾಡಿ, ಆದರೆ ಪರಮಾತ್ಮನನ್ನು ಒಪ್ಕೊಳ್ಳಲ್ಲ. ಈ 24 ತತ್ವಗಳ ಮೇಲೆ ಇದ್ದ ಪರಬ್ರಹ್ಮ ಅಥವಾ ಪರಮಾತ್ಮನನ್ನು ಒಪ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಅದು ಒಂಥರ ಏನಾಯಿತು, ಈಗ ಆಧುನಿಕ ವಿಜ್ಞಾನದಲ್ಲಿ ಏನು ಜೀವದ ಉತ್ಪತ್ತಿ ಏನಾಯಿತು, ರಾಸಾಯನಿಕ ವಸ್ತುಗಳಿಂದ ಆಯ್ತು ಅಂತ ಹೇಳಿ ಅವರು ಹೇಳ್ತಾರಲ್ಲ, ಅದೇ ಥರ ಇವರು ಸಾಂಖ್ಯ ದರ್ಶನದವ್ರು ಏನು ಹೇಳ್ತಾರೆ, ಈ 24 ತತ್ವಗಳಿಂದ ಜೀವದ ಉತ್ಪತ್ತಿ ಅಥವಾ ಭೌತಿಕ ಜಗತ್ತಿನ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಅದರ ಈ ಜೀವದ ಆಧಾರ ಆತ್ಮ ಏನಿದೆ ಅಲ್ಲ, ಆತ್ಮ ಪರಮಾತ್ಮವನ್ನು ಅವರು ಒಪ್ಕೊಳ್ಳಲ್ಲ. ಒಂಥರ ಅದಕ್ಕೋಸ್ಕರ ಅವರು ನಾಸ್ತಿಕರು. ಒಂದು ದೃಷ್ಟಿಯಿಂದ ಅವರು ಆಸ್ತಿಕರು, ಯಾಕಂದರೆ ವೇದವನ್ನು ಒಪ್ಕೋತಾರೆ. ಆದರೆ ಇನ್ನೊಂದು ದೃಷ್ಟಿಯಿಂದ ಅದು ಬರೀ ಒಂದು ವೇದದ ಒಂದು ವಿಭಾಗವನ್ನು ತಗೊಂಡು ಅವರು ಇದು ಮಾಡಿದರು. ಸೊ ಅದೇ ಥರ ಯೋಗ, ಪತಂಜಲಿ ಋಷಿಯ ಯೋಗ ದರ್ಶನ. ಸೊ ಯೋಗ ಧ್ಯಾನ, this is, we should, I think every time we should announce that no phones. ಪತಂಜಲಿ ಯೋಗ ಯೋಗವನ್ನು ಅಭ್ಯಾಸ ಹೇಳ್ಕೊಟ್ರು. ಯೋಗ ಅಂದರೆ ಈಗಿನ ಕಾಲದಲ್ಲಿ ಬರೀ ವ್ಯಾಯಾಮ ಮಾಡ್ತಾರೆ, ಅದಷ್ಟೇ ಅಲ್ಲ. ಅದರಲ್ಲಿ 8 ಸ್ಟೆಪ್ಸ್ ಇದೆ. ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ 8 ಹಂತಗಳಿದೆ. ಸಮಾಧಿ ಅಂದರೆ ಕೊನೆಗೆ ಭಗವಂತನ ಮೇಲೆ ಧ್ಯಾನ ಮಾಡೋದು ಅದು. ಆದರೆ ಈಗ ಅದನ್ನೇ ಏನೋ ಮೆಡಿಟೇಷನ್ನು ಏನೋ ಹೇಳ್ಕೊಡ್ತಾರಲ್ಲ, ಅದು ಬರೀ ನಿದ್ರೆ ಮಾಡೋದನ್ನು ಹೇಳ್ಕೊಡ್ತಾರೆ. ಕೂತು ನಿದ್ರೆ, ಕಣ್ಣು ಮುಚ್ಕೊಂಡು ನಿದ್ರೆ ಮಾಡೋದು, ಅಥವಾ ಏನೋ ಬ್ಲ್ಯಾಂಕ್ ಶೂನ್ಯ ಆಗೋದು, ಅಥವಾ ಏನೋ ಒಂದು ಲೈಟ್ ಮೇಲೆ ಧ್ಯಾನ ಮಾಡೋದು, ಅದನ್ನು ಹೇಳಿಲ್ಲ ಪತಂಜಲಿ. ಅದನ್ನು ಹೇಳಿದ್ರು. ಪತಂಜಲಿ ಏನು ಹೇಳಿದ್ದು, ಧ್ಯಾನಾವಸ್ಥದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಯೋಗ, ಈ ಯೋಗ ದರ್ಶನ ಯೋಗಿಗಳು ಏನು ಮಾಡ್ತಾರೆ, ತಮ್ಮ ಧ್ಯಾನದಲ್ಲಿ ಹೃದಯದಲ್ಲಿರುವ ಪರಮಾತ್ಮ ವಿಷ್ಣು ರೂಪ, ಅದು ಚತುರ್ಭುಜ ರೂಪ, ಅದರ ಮೇಲೆ ಧ್ಯಾನ ಮಾಡ್ತಾರೆ. ಅದು 12ನೇ ಸ್ಕಂದದಲ್ಲಿ ಆ ಶ್ಲೋಕ ಬರುತ್ತೆ. ಧ್ಯಾನಾವಸ್ಥದ್ಗತೇನ ಮನಸ್ಸ ಪಶ್ಯಂತಿ ಯಂ ಯೋಗಿನೋ ಅಂತ.
ತುಂಬ ಸುಂದರವಾದ ಶ್ಲೋಕ ಅದು. ಯಂ ಬ್ರಹ್ಮ ರುದ್ರ ಮರುಥೈರ್ ಸ್ತುನ್ವಂತಿ ದಿವ್ಯೈಸ್ತವೈ ಅಂತೇಳಿ ತುಂಬ ಚೆನ್ನಾಗಿದೆ. ಸೊ ಇದು ಯೋಗ ದರ್ಶನ. ಆಮೇಲೆ ನ್ಯಾಯ, ತರ್ಕ ವಿತರ್ಕ, ತರ್ಕ ವಿತರ್ಕದಿಂದ ಭಗವಂತನನ್ನು ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ ಗೌತಮ ಋಷಿಗಳು ಇದನ್ನು ಹೇಳಿಕೊಟ್ರು. ಈಗಿನ ಸಮಯದಲ್ಲಿ ಬೇರೆ ಬೇರೆ ಅವರ ಅನುಯಾಯಿಗಳು ನೈಯಾಯಿಕರು ಅಂತ ಹೇಳ್ತಾರೆ. ಅವರಿಗೆ ನೈಯಾಯಿಕರು ಅಂದರೆ ನ್ಯಾಯ ದರ್ಶನವನ್ನು ಅನುಶೀಲನೆ ಮಾಡೋರು. ಅವ್ರಿಗೆ ನೈಯಾಯಿಕರು ಬೇರೆ ಬೇರೆ ಬಂದರು. ಸೊ ಮೂಲತಃ ಗೌತಮ ಋಷಿಗಳು ಅದನ್ನು ಪ್ರಚಾರ ಮಾಡಿದರು. ಸೊ ಅದಾದ ನಂತರ ವೈಶೇಷಿಕ ಅದು ಕಣದ ಋಷಿ ಅವರು ಪ್ರತಿಪಾದನೆ ಮಾಡಿದರು. ಅದರ ಅನುಸಾರ ಏನು ಅಟಾಮಿಕ್ ಥಿಯರಿ ಅಂತಾರೆ ಅದಕ್ಕೆ. ಅಂದರೆ ಈ ಸೃಷ್ಟಿ ಈ ಅಣುಗಳಿಂದ ಪರಮಾಣುಗಳಿಂದ ಸೃಷ್ಟಿ ನಿರ್ಮಿತವಾಗಿದೆ ಅಂಥೇಳಿ. ಈಗೇನು ಆಧುನಿಕ ಈಗೆಲ್ಲ ಫಿಸಿಕ್ಸ್, ಅಟಾಮಿಕ್ ಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಇದು ಮೊದಲು ಕಣದ ಋಷಿ ಎಲ್ಲ ಅಧ್ಯಯನ ಮಾಡಿ ಹೇಳ್ಕೊಟ್ಟು ಹೋಗಿದ್ದಾರೆ ಅದು. ಸೊ ಆದರೆ ಇದರಲ್ಲಿ ಏನು ಸಮಸ್ಯೆ ಇದೆ, ಈಗ ನ್ಯಾಯದಲ್ಲಿ ಏನು ಸಮಸ್ಯೆ ಇದೆ, ಕೊನೆಗೆ ತರ್ಕದಿಂದ ನಾವು ಎಲ್ಲ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ವೇದನೆ ಸರ್ವೋಚ್ಚ ಪ್ರಮಾಣ, ತರ್ಕ ಅಲ್ಲ, ಅನುಮಾನ, ಪ್ರತ್ಯಕ್ಷ ಅನುಮಾನ ಆ್ಯಂಡ್ ಶಬ್ದ ಅಂಥೇಳಿ 3 ಪ್ರಮಾಣಗಳು. ಇವರು ತಾರ್ಕಿಕರು ಏನು ಮಾಡ್ತಾರೆ, ನ್ಯಾಯ ದರ್ಶನದವರು ಅವರು ಅನುಮಾನವನ್ನೇ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ, ಅನುಮಾನ ಪ್ರಮಾಣ ಅಂತ. ಸೊ ಅದಾದ ನಂತರ ವೈಶೇಷಿಕರು ಏನು ಹೇಳ್ತಾರೆ, ಈ ಅಣುಗಳು ಏನು ಪರಮಾಣುಗಳು ಶಾಶ್ವತವಾದದ್ದು ಅಂತ. ಸೊ ಈ ಥರ ಕೊನೆಗೆ ಅವರು ಭಗವಂತನನ್ನು ಒಪ್ಕೊಳ್ಳಲ್ಲ. ಅವನು ಪರಮಾಣುಗಳನ್ನು ಸೃಷ್ಟಿ ಮಾಡಿದವನು ಯಾರಂತ. ಯಾಕಂದರೆ ಈ ಪರಮಾಣುಗಳು ಶಾಶ್ವತವಾದದ್ರೆ ಇವನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಪ್ರಶ್ನೆಯೇ ಬರಲ್ಲ. ಸೃಷ್ಟಿ ಅನ್ನೋದು ಬರಲ್ಲಲ್ಲ ಶಾಶ್ವತವಾಗಿದ್ದರೆ. ಪರಮಾಣುಗಳು ಶಾಶ್ವತ ಆಗಿದ್ದರೆ ಸೃಷ್ಟಿ ಅನ್ನೋದು ಪ್ರಶ್ನೆ ಬರಲ್ಲ. ದೇರ್ ಇಸ್ ನೋ ಕ್ವಶನ್ ಆಫ್ ಕ್ರಿಯೇಟರ್. ಸೊ ಅದಾದ ನಂತರ ಮೀಮಾಂಸ ಅಂತೇಳಿ ಕರ್ಮ ಮೀಮಾಂಸಕರು. ಈಗ ವೇದಗಳಲ್ಲಿ ಎಲ್ಲ ಬೇರೆ ಬೇರೆ ಥರ ಔಪಚಾರಗಳನ್ನು ಕರ್ಮಕ್ರಿಯೆಗಳನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಮಾಡೋದೇ ಶ್ರೇಷ್ಠ ಅಂಥೇಳಿ ಅಂತಾರಲ್ಲ, ಅವ್ರಿಗೆ ಕರ್ಮ ಮೀಮಾಂಸಕರು ಅಂತ ಹೇಳ್ತಾರೆ. ಅದರಿಂದ ಅವರ ಉದ್ದೇಶ ಏನು, ಅವರು ಈ ಭೌತಿಕ ಸೃಷ್ಟಿ ಶಾಶ್ವತವಾದದ್ದು, ಪುಣ್ಯ ಕರ್ಮಗಳನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲ ಸಿಗುತ್ತೆ, ನಾವು ಸ್ವರ್ಗಲೋಕದಲ್ಲಿ ಹುಡ್ತೀವಿ. ನಮ್ಮ ಬರೀ ಅವರು ಎದರಲ್ಲಿ ತೊಡಗಿರ್ತಾರಂದರೆ ಭೌತಿಕ ಜೀವನವನ್ನು ಸುಧಾರಿಸುವುದರಲ್ಲಿ ತೊಡಗಿರ್ತಾರೆ ಅವರು. ಆದರೆ ಧರ್ಮದ ಅನುಸಾರ. ಈಗಿನ ಕಾಲದಲ್ಲಿ ಎಲ್ಲರೂ ಭೌತಿಕವಾದಿಗಳಾಗಿದ್ದಾರೆ, ಹೌದಲ್ಲ. ಆದರೆ ಅಧಾರ್ಮಿಕ ಮಾರ್ಗದಲ್ಲಿ ಈಗಿನ ಕಾಲದಲ್ಲಿ ಏನು ಭೌತಿಕವಾದಿಗಳು. ಆದರೆ ಈ ಕರ್ಮ ಮೀಮಾಂಸಕರು ಯಾವ ಥರ ಭೌತಿಕವಾದಿಗಳು, ಧಾರ್ಮಿಕ ಭೌತಿಕವಾದಿಗಳು. ಇವರು ಧರ್ಮದ ನಿಯಮಗಳನ್ನು, ವೇದಗಳಲ್ಲಿ ಕೊಟ್ಟಿರುವ ಎಲ್ಲ ಕರ್ಮಕ್ರಿಯೆಗಳನ್ನು ಮಾಡ್ತಾ ತಮ್ಮ ಜೀವನವನ್ನು, ಭೌತಿಕ ಜೀವನವನ್ನು ಸುಧಾರಿಸುವುದು. ಯಾವಾಗಲೂ ಭೌತಿಕ ಕಾಮಿಚ್ಛೆಗಳನ್ನು. ಇವ್ರ ಬಗ್ಗೆ ನಾನು ಮುಂದಿನ ವಾರ ಚರ್ಚೆ ಮಾಡ್ತೀನಿ. ಸೊ ಈ 2ನೇ ಅಧ್ಯಾಯದ 42ನೇ ಶ್ಲೋಕದಿಂದ 42, 43, 44ನೇ ಶ್ಲೋಕದಲ್ಲಿ ಇವ್ರ ಬಗ್ಗೆ ವರ್ಣನೆ ಆಗಿದೆ. ಈ ಎಲ್ಲ 5 ದರ್ಶನಗಳನ್ನು ಮತ್ತು ನಾಸ್ತಿಕ ದರ್ಶನಗಳನ್ನು, ಬೌದ್ಧ, ಜೈನ, ಚಾರ್ವಕ ದರ್ಶನಗಳನ್ನು ಖಂಡನೆ ಮಾಡಿ ವೇದವ್ಯಾಸರು ವೇದಾಂತ ದರ್ಶನವನ್ನು ಕೊಟ್ಟರು. ಎಲ್ಲ ಖಂಡನೆ ಮಾಡಿದರು ಅವರು. ಈ ಕರ್ಮ ಮೀಮಾಂಸವನ್ನು ಸ್ಥಾಪನೆ ಮಾಡಿದವರು ಜೈಮಿನಿ, ಅವರು ವೇದವ್ಯಾಸರ ಶಿಷ್ಯ ಅವರು. ಸೊ ಅದನ್ನು ವೇದವ್ಯಾಸರ ಖಂಡನೆ ಮಾಡಬೇಕಾಯ್ತು. ಯಾಕಂದರೆ
ಬರೀ ಭೌತಿಕ ಭೋಗ ಮಾಡೋದೇ ಜೀವನದ ಉದ್ದೇಶ ಅಲ್ಲ. ಈ ಭೌತಿಕ ಸೃಷ್ಟಿ ಶಾಶ್ವತ ಅಲ್ಲ, ಭೌತಿಕ ಭೋಗ ಶಾಶ್ವತ ಅಲ್ಲ ಅಂತ. ಸೊ ಇದನ್ನೆಲ್ಲ ಖಂಡನೆ ಮಾಡಿ ವೇದಾಂತವನ್ನು, ಅಧ್ಯಾತ್ಮ ಅಂದರೆ ವೇದಾಂತದಿಂದ ಬರುತ್ತೆ. ಅದಕ್ಕಿಂತ ಮುಂಚೆ ಎಲ್ಲ ಏನು ಸಾಂಖ್ಯ ಆಲ್ಮೋಸ್ಟ್ ಎಲ್ಲ ಭೌತಿಕ. ಮತ್ತೆ ವೇದಾಂತದಲ್ಲಿ ಮತ್ತೆ ಬೇರೆ ಬೇರೆ ಮತಗಳು ಬಂದು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತೇಳಿ ಮತ್ತೆ ಅದನ್ನು ಎಲ್ಲ ಸಿಂಥಸೈಸ್ ಮಾಡಲಿಕ್ಕೆ, ಅದನ್ನು ಏನು ಮತಗಳನ್ನು ಪರಿಹರಿಸಲಿಕ್ಕೆ ಏನು ಚೈತನ್ಯ ಮಹಾಪ್ರಭು ಅಚಿಂತ್ಯ ಭೇದ ಅಭೇದ ತತ್ವವನ್ನು, ಅಚಿಂತ್ಯ ಭೇದ ಭೇದ, ವೇದಗಳಲ್ಲಿ ಭೇದ ವಾಕ್ಯನೂ ಇದೆ, ಅಭೇದ ವಾಕ್ಯನೂ ಇದೆ. ಈಗ ನಾವು ನಿರ್ಗುಣ ಅಂತ ಹೇಳಿನೂ ವೇದಗಳಲ್ಲಿ ಅರೂಪಂ ಅಂತೇನೂ ಇದೆ, ಆದರೆ ಮತ್ತೆ ರೂಪನೂ ವರ್ಣನೆ ಆಗಿದೆ. ಅದನ್ನು ಹೇಗೆ ತಿಳ್ಕೋಬೇಕು? ಅದಕ್ಕೋಸ್ಕರ ಅಚಿಂತ್ಯ ಭೇದ ಭೇದ ಅದು ಸರಿಯಾದ ಅರ್ಥ. ಈಗ ಭಗವಂತ ಜೀವ ಮತ್ತು ಭಗವಂತ ಗುಣಾತ್ಮಕ ದೃಷ್ಟಿಯಲ್ಲಿ ಅಭೇದ, ಆದರೆ ಗಾತ್ರದ ದೃಷ್ಟಿಯಲ್ಲಿ ಭೇದ, ಭೇದ ಭೇದ ಪ್ರಕಾಶ್. ಸೊ ಇದೆರಡು ಅದ್ವೈತವಾದಿ ಅಥವಾ ದ್ವೈತವಾದಿ ಎರಡು ಏನಾಗ್ಬಿಡುತ್ತೆ, ಸಿಂಥಸೈಸ್ ಆಗಿಬಿಡುತ್ತೆ. ಅದರ ಜೊತೆನೇ ಭಗವದ್ ಭಕ್ತಿನೂ ನಾವು ಬೆಳೆಸ್ಕೋಬೋದು. तो ये षड दर्शन है. ठीक है, संक्षेप में कभी और विस्तार से चर्चा कर सकते. और कुछ? वो टाइम इज फुल. हरे कृष्ण 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 हरे हरे, हरे राम राम राम.